Hello everyone, welcome back to Shriki YouTube channel. I hope you guys are doing amazing. ಎಲ್ಲರೂ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಒಂದು ಲೈಫ್ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ಕ್ವೆಶ್ಚನ್ಸ್ ಇತ್ತು, ನಮ್ಮ ಲೈಫಲ್ಲಿ ಏನಾಯಿತು, ಯಾಕೆ ನಾನು ನನ್ನ ಹಸ್ಬೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಅಲ್ಲ ಆ್ಯಂಡ್ ಕೀಕಿನ ಯಾಕೆ ನಾನು ಯಾವುದೇ ಒಂದು ಇದರಲ್ಲೂ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ಐ ಥಿಂಕ್ ಅದಕ್ಕೆಲ್ಲ ನಿಮ್ಗೆ ಆನ್ಸರ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನಾನು ತುಂಬ ಟ್ರೈ ಮಾಡಿದೆ, ಮಧ್ಯೆ Q&A ಮಾಡೋಣ, ಅಲ್ಲಿ ಹೇಳೋಣ. ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಹಾಕಿದೆ ನಾನು. ಆ್ಯಂಡ್ ಅದು ಹಾಕಿ ಸ್ವಲ್ಪ ದಿನಕ್ಕೇ ತುಂಬ ಜನ ಅದನ್ನು ಕ್ವೆಶ್ಚನ್ ಮಾಡೋಕ್ಕೆ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕಾಲ್ ಮಾಡಿ ಕೇಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಐ ಐ ಥಿಂಕ್ ಆ ಟೈಮಲ್ಲಿ ಅದು ರಾಂಗ್ ಡೆಸಿಷನ್ ಅಂತ ಅನ್ನಿಸ್ತು. ನಾನು ಅಂದ್ಕೊಂಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಹೇಳೋಣ ಏನಾಗ್ತಾಯಿದೆ ನಮ್ಮ ಲೈಫಲ್ಲಿ, ಅದಕ್ಕೆ ನಾವು ಆ್ಯಕ್ಟಿವ್ ಆಗಿಲ್ಲ ಅಂತ. ಬಟ್ ಅದು ಬೇರೆ ಥರನೇ ಹೋಯಿತು. ಸೊ ಅದಕ್ಕೇ ಬೇಡ, ಒಂದು ಸತಿ ನಾವೆಲ್ಲ ಸಾರ್ಟ್ ಆಗಾದಮೇಲೆ ವಿಡಿಯೋ ಮಾಡಿ ಹೇಳೋಣ, ನನ್ನ ಒಂದು ಜೆನ್ಯೂನ್ ಫಾಲೋವರ್ಸ್ ಆ್ಯಂಡ್ ಜೆನ್ಯೂನ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. 5 ಮಂತ್ಸ್ ಆಯಿತು ಈ ಒಂದು ವಿಡಿಯೋ ಮಾಡಿ ಹೇಳಬೇಕು ಅಂತ. ಧೈರ್ಯ ಸಾಕಾಗ್ತಾ ಇರಲಿಲ್ಲ. ಆ್ಯಂಡ್ ಅದಕ್ಕೆ ಅದ್ರ ಬಗ್ಗೆ ಕುತ್ಕೊಂಡಂಗೆ ಮಾತಾಡೋದಕ್ಕೂ ಇಂಟ್ರೆಸ್ಟ್ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನಾನೇನು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರ ಲೈಫಲ್ಲೂ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹೆಲ್ತ್ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಸುತ್ತಮುತ್ತಲ ಇರೋರು ಚೆನ್ನಾಗಿರ್ತಾರೆ. ಬಟ್ ಆ ಒಂದು ಇದರಲ್ಲಿ ನನ್ನ ಹಸ್ಬೆಂಡ್ಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಒಂದು ಸ್ವಲ್ಪ ನಾನು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಸ್ಟೋರಿ ಟೈಮ್ ಇರುತ್ತೆ. ಆ್ಯಂಡ್ ದೆನ್ ಮೇನ್ ಟಾಪಿಕ್ಕಿಗೆ ಬರ್ತೀನಿ. ಸೊ ನಮ್ಮದೊಂದು ಬ್ಯೂಟಿಫುಲ್ ಲೈಫ್, ಯಾವುದಕ್ಕೂ ಅಷ್ಟು ಪ್ರಾಬ್ಲಮ್ ಇಲ್ಲ, ಯಾವುದಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಬೇಗ ಕಣ್ಣೀರು ಹಾಕಲ್ಲ, ಅಳಲ್ಲ, ಒಂಥರ ಸ್ಟ್ರಾಂಗ್ ಥರ ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ನಾವೆಲ್ಲ ವಿ ಆರ್ ಸೋ ಹೆಲ್ದಿ, ನಮಗೆ ಏನೂ ಆಗಲ್ಲ, ಇನ್ನು ಚಿಕ್ಕ ವಯಸ್ಸು, ಆ ಥರ ಎಲ್ಲ ನಾವು ನೆಗೆಟಿವ್ ಥಿಂಕ್ ಮಾಡಬಾರ್ದು, ಫ್ಯೂಚರಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅನ್ನೋ ಒಂದು ಲೈಫಲ್ಲಿ ನಾವು ಇದ್ರಿ. ಇವತ್ತು ಡೇಟ್ ಬಂದು 17th July 2026. ಇಟ್ಸ್ ಬೀನ್ 5 ಮಂತ್ಸ್. ತುಂಬಾ ತಲೆಯಲ್ಲಿ ಆ್ಯಂಡ್ ತುಂಬಾ ಒಂಥರ ಬ್ರೈನ್ಗೆ ಒಂಥರ ರೆಸ್ಟೇ ಕೊಡ್ತಾ ಇಲ್ಲ, ಅಷ್ಟು ಓಡ್ತಾ ಇದೆ. ಮೆಂಟಲಿ, ಫಿಸಿಕಲಿ, ಫಿನಾನ್ಷಿಯಲಿ. ನೀವು ನೋಡಿದ್ದೀರ ಆಲ್ರೆಡಿ, ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ದೀರ, ಅಡೋರಬಲ್, ಕ್ಯೂಟ್, ಲವಬಲ್, ರೊಮ್ಯಾಂಟಿಕ್, ಅಡ್ಮೈರಿಂಗ್ ಕಪಲ್ ಅಂತ ಎಲ್ಲ. ಥ್ಯಾಂಕ್ ಯು ಫಾರ್ ದ್ಯಾಟ್. ಹಾಗೆ ನಾವು ಇರ್ತೀವಿ, ಹಾಗೆ ಚೆನ್ನಾಗಿರ್ತೀವಿ ಅಂತಲೇ ನಾವು ಅಂದ್ಕೊಂಡಿದ್ದು. ಲಾಸ್ಟ್ ಇಯರ್ ಅಕ್ಟೋಬರ್ ಮತ್ತು ನವಂಬರಲ್ಲಿ ಎಲ್ಲರಿಗೂ ಒಂದಿರುತ್ತೆ ಅಲ್ವಾ, 2026 ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ನಾವು ತುಂಬ ಫಿಟ್ ಆಗಿರಬೇಕು. ನ್ಯೂ ಇಯರ್ ದಿನದಿಂದ ಸ್ಟಾರ್ಟ್ ಮಾಡೋದಲ್ಲ, ಅದಕ್ಕಿಂತ ಮುಂಚೆಯಿಂದನೇ ನಾವು ಸ್ಟಾರ್ಟ್ ಮಾಡ್ಕೊಂಡು ಬಂದರೆ ನಮಗೆ ನ್ಯೂ ಇಯರ್ಗೆ ಒಂದು ಗಿಫ್ಟ್ ಇದ್ದಂಗೆ ಇರುತ್ತೆ. ಸೊ ಪ್ರಿಪ್ರೇಷನ್ಸ್ ಮಾಡೋದ ಮುಂಚೆನೇ ಸ್ವಲ್ಪ ಬಾಡಿನೆಲ್ಲ ಅನ್ನೋದೊಂದು ಹೆಲ್ತ್ ವೈಸಲ್ಲಿ ಫಿಟ್ ಆಗಿರೋಣ ಅಂತ ಅಂದ್ಬಿಟ್ಟು ಅಂತ ನಾವೆಲ್ಲ, ನಾನು ನನ್ನ ಹಸ್ಬೆಂಡ್ ನವಂಬರಲ್ಲಿ ಬ್ಲಡ್ ರಿಪೋರ್ಟ್ ಎಲ್ಲ ತೆಗಿಸ್ತೀವಿ. ಅದು ಯೂಶ್ವಲಿ ನಾವು ಎವ್ರಿ 3 months ಒನ್ಸ್ ಮಾಡಿಸ್ತೀವಿ, ಆರ್ 6 months ಒನ್ಸ್ ಮಾಡಿಸ್ತೀವಿ, ಹೆಲ್ತ್ ವೈಸ್ ಚೆನ್ನಾಗಿಟ್ಕೊಳ್ಳೋದ ಅಂತ. ಸೊ ಆ ಟೈಮಲ್ಲಿ ನಾವು ನಾರ್ಮಲ್ ಒಂದು ಚೆಕಪ್ ಮಾಡಿಸಿದ್ವಿ. ಅವಾಗ ನನ್ನ ಹಸ್ಬೆಂಡ್ಗೆ ವೈಟಮಿನ್ ಡಿ, B12 ಅದೆಲ್ಲ ಕಡಿಮೆ ಇತ್ತು. ಸೊ ಅದಕ್ಕೆ ನಾವು ಓಕೆ, ಇದೆಲ್ಲ ಕಡಿಮೆ ಇದೆ, ಇನ್ಮೇಲೆ ನಾವು ಹೆಲ್ತ್ನ ತುಂಬ ಚೆನ್ನಾಗಿ ಸೀರಿಯಸ್ ಆಗಿ ತೊಗೋಬೇಕು, ಬಿಸಿಲಲ್ಲೆಲ್ಲ ಓಡಾಡಬೇಕು, ಚೆನ್ನಾಗಿ ತಿನ್ನಬೇಕು ಆನ್ ಟೈಮ್ ಅಂತೆಲ್ಲ ಡಿಸೈಡ್ ಮಾಡಿ ವಾಕಿಂಗ್ ಮಾಡಬೇಕು ಅಂತ ನೀಟಾಗಿ ಒಂದು ಕಪಲ್ ರೂಟೀನ್ ನೀಟಾಗಿ ಹಾಕ್ಕೊಂಡ್ವಿ ನಾವು. ವಾಕಿಂಗ್, ಸ್ವಲ್ಪ ಸ್ಟ್ರೆಚಿಂಗ್, ಆ ಥರ ಎಕ್ಸಸೈಸಸ್ ಎಲ್ಲ. ಸೊ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ವಾಕಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ನನ್ನ ಹಸ್ಬೆಂಡ್ಗೆ ಇಲ್ಲಿ ತಾಯಿ ಹಿಪ್ ಹತ್ರ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅವ್ನು ಯಾವಾಗಲೂ ಹೇಳ್ತಾ ಇದ್ದ, ನನಗೆ ಏನು ನಡೆಯೋಕ್ಕಾಗ್ತಾಯಿಲ್ಲ, ನೋವ್ತಾ ಇದೆ ಅಂತ. ನಾನು ನೀನು ಯಾವಾಗಲೂ ಹಿಂಗೆ ಹೇಳ್ತೀಯಾ, ನೀನು ಸುಮ್ಮನೆ ಈ ಥರ ರೀಸನ್ಸ್ ಕೊಡ್ತೀಯಾ, ಈ ಥರ ಎಲ್ಲ ಮಾಡಬಾರ್ದು, ಹೋಗಿ ಮಲ್ಕೊಳ್ಬೇಕು ಅಂತ, ಸುಮ್ಮನೆ ನಡಿ ನೀನು ಅಂತ ಹೇಳ್ತಾ ಇದ್ದೆ. ಅವನಿಲ್ಲ, ನಂಗೆ ತುಂಬ ನೋವಿದೆ ಅಂತಲೇ ಹೇಳ್ತಾ ಇದ್ದ. ನಾವು ಓಕೆ ಫೈನ್ ಅಂದ್ಬಿಟ್ಟು, ಫಸ್ಟ್ ಆಫ್ ಆಲ್ ಅವನು ಕಂಪ್ಲೀಟ್ ನೈಟ್ ಶಿಫ್ಟ್ ಮಾಡ್ತಾ ಇದ್ದಾನೆ. ಸೊ ಇಟ್ಸ್ ಲೈಕ್ ಈವ್ನಿಂಗ್ 8:30 ಆ ಥರ ಲಾಗಿನ್ ಆದರೆ ಬೆಳಗಿನ ಜಾವ 5:30, 6:30 ಆ ಥರ ಲಾಗೌಟ್ ಒಂದು. ಸೊ ನಾವು ಅಂದ್ಕೊಳ್ತಾ ಇದ್ವಿ, ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ವಲ್ಲ, ಆ್ಯಂಡ್ ಬ್ಲಡ್ ರಿಪೋರ್ಟಲ್ಲಿ ಬೇರೆ B12 ಕಡಿಮೆ ಇದೆ, ವೈಟಮಿನ್ ಡಿ ಕಡಿಮೆ ಇದೆ, ಸೊ ಅದಕ್ಕೆ ಅಂತ ಅನಿಸುತ್ತೆ.
ಸೀರಿಯಸ್ ಆಗಿದ್ಮೇಲೆ ತಗೊಂಡು ಎಲ್ಲ ಮಾಡೋಣ ಅಂತ ಮಾಡ್ತಾ ಇದ್ವಿ. ಬಟ್ ಆ ಪೇನ್ ಹಂಗೆ ಇರ್ತಾನೆ ಇತ್ತು. ಆನ್ ಅಂಡ್ ಆಫ್ ಬರ್ತಾನೆ ಇತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಎಲ್ಲೂ ಪ್ರಾಬ್ಲಮ್ ವಾಕ್ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ಅಂತ ಅನ್ಸುತ್ತೆ. ಒಂದಿನ ಮಾಡಿದ್ರೆ ಇನ್ನೊಂದು ದಿನ ರೆಸ್ಟ್ ತಗೊಳ್ತಾ ಇದ್ದೆ ಆ ಥರ. ಸೊ ನಾವು ಓಕೆ ಫೈನ್, ಡಿಸೆಂಬರಲ್ಲಿ ಇನ್ನೊಂದು ಟೆಸ್ಟ್ ಮಾಡಿಸ್ಕೊಂಡ್ವಿ. ನನಗೆ ಆ ಟೈಮಲ್ಲಿ ಥೈರಾಯ್ಡ್ ಇತ್ತು, ಮತ್ತು ಪಿ ಸಿ ಒ ಎಸ್, ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿತ್ತು. ಐ ವಾಂಟೆಡ್ ಟು ಫಿಕ್ಸ್ ಇಟ್. ಸೊ ನಾನು ಅದನ್ನು ಆಗಸ್ಟಿಂದನೇ ನಾನು ವರ್ಕ್ ಮಾಡ್ತಾ ಇದ್ದೆ ಹೆಲ್ತ್ ಬಗ್ಗೆ. ಇರ್ರೆಗ್ಯುಲರ್ ಸೈಕಲ್ ಇತ್ತು, ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಲೈಫ್ ಹೆಲ್ತ್ ವೈಸಲ್ಲಿ ಅಂತ. ಸೊ ನಾನು ಎವ್ರಿ 3 ಮಂತ್ಸ್ ಬ್ಲಡ್ ರಿಪೋರ್ಟ್ ತೆಗೆಸ್ತಾ ಇದ್ದೆ, ನಂಗೆ ಥೈರಾಯ್ಡ್ ಕಮ್ಮಿ ಆಗಿದೆ ಅಂತ. ಸೊ ನಾನು ಆಮೇಲೆ ನ್ಯೂಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದು ಲಿಸ್ಟ್ ಕೊಡ್ತಾರೆ, ಅದನ್ನು ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಸೊ ನಾನು ಆ ಥರ ಒಂದು ನ್ಯೂಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ನನಗೆ ಒಂದು ಬ್ಲಡ್ ರಿಪೋರ್ಟ್ಸ್ ಕೊಡ್ತಾರೆ, ಇಷ್ಟು ತಗ್ಸು ನಿನಗೂ ಹೆಲ್ತ್ ಅದಾದಮೇಲೆ ಐ ಕ್ಯಾನ್ ಗಿವ್ ಯು ಅ ಪ್ರಾಪರ್ ಡಯಟ್ ಅಂತ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಒಂದು ಮಾಡ್ತಾರೆ, ಆಮೇಲೆ ನವಂಬರ್, ಡಿಸೆಂಬರ್, ಜಾನಲ್ಲಿ ಒಂದು ಮಾಡಬೇಕು 2 ರಿಪೋರ್ಟ್ಸ್ ಎವ್ರಿ 3 ಮಂತ್ಸ್ ಒನ್ಸ್. ಸೊ ನಾನು ಆಗಸ್ಟಿಂದ ತಗೊಂಡೆ. ನನಗೆ ಥೈರಾಯ್ಡ್ ಇದೆ ಅನ್ನೋದು ಗೊತ್ತಾಯಿತು. ಆಮೇಲೆ ನನಗೆ ಇದು ಕೂಡ ಇತ್ತು, ಪ್ರೀ ಡಯಾಬಿಟಿಕ್ ಬಾರ್ಡರಲ್ಲಿತ್ತು ನನಗೆ. ನಂಗೆ ತುಂಬ ಡಿಸ್ಟರ್ಬಿಂಗ್ ಅನಿಸ್ತಾ ಇತ್ತು, ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ ಅಂತ. ಸೊ ಅದನ್ನ ನಾನು ಅವಾಗ ತೆಗೆಸ್ದಾಗ ಅಕ್ಟೋಬರಲ್ಲಿ ಹಂಗಿತ್ತಲ್ಲ. ಸೊ ವಿ ಟುಕ್ ಇಟ್ ವೆರಿ ಸೀರಿಯಸ್, ಇನ್ಮೇಲೆ ಮಾಡಬೇಕು ಅಂತ. ಅದಕ್ಕೆ ಆ ಒಂದು ರಿಪೋರ್ಟಲ್ಲಿ ಅವನದು ಅವಾಗ B12 ಆ ಥರ ಕಡಿಮೆ ಇತ್ತು. ಸೊ ಮಾಡಿದ್ವಿ. ಅಂಡ್ ದೆನ್ ನಂದು ಅಕ್ಟೋಬರಲ್ಲಿ ಒಂದು ರಿಪೋರ್ಟ್ ತೆಗೆಸ್ದೆ. ನಾನು ವಿದಿನ್ 3 ಮಂತ್ಸಲ್ಲಿ ನಂದು ಥೈರಾಯ್ಡ್ ಮತ್ತು ಪ್ರೀ ಡಯಾಬಿಟಿಕ್ ಏನಿತ್ತು, ನಾನು ರಿಲೀಜಿಯಸ್ ಆಗಿ ಸ್ಟ್ರಿಕ್ಟಾಗಿ ಅವ್ರು ಏನು ಹೇಳ್ತಾ ಇದ್ರು ಅದನ್ನು ಫಾಲೋ ಮಾಡಿ ಕಂಪ್ಲೀಟಾಗಿ ಕ್ಯೂರ್ ಮಾಡಿಕೊಂಡೆ. ವಿತೌಟ್ ಟೇಕಿಂಗ್ ಎನಿ ಟ್ಯಾಬ್ಲೆಟ್ಸ್. ನಾನು ಡಯಟಲ್ಲೇ ನೀಟಾಗಿ ಎಕ್ಸಸೈಸ್ ಅದೆಲ್ಲ ಮಾಡ್ಕೊಂಡು, ಯೋಗ ಎಲ್ಲ ಮಾಡಿಕೊಂಡು, ಆ ನ್ಯೂಟ್ರಿಷನ್ ಏನು ಹೇಳಿದ್ರೋ ಅದನ್ನೆಲ್ಲ ಮಾಡ್ಕೊಂಡು ನಾನು ಫಿಕ್ಸ್ ಮಾಡಿಕೊಂಡೆ. ಬಟ್ ಅದು ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಎವ್ರಿ 3 ಮಂತ್ಸ್ ಒನ್ಸ್ ಸ್ಕ್ಯಾನ್ ಮಾಡಿಸ್ಬೇಕು, ಈ ಥರ ನೋಡಬೇಕು. ಬಿಕಾಸ್ ಅವ್ರು ಹೇಳಿದರು ಮತ್ತೆ. ಸೊ ಬೆಟರ್ 3 ಮಂತ್ಸ್ ಒನ್ಸ್ ಮಾಡಿಸಿ ಅಂತ ಅವ್ರು ಹೇಳಿದರು. ಅದಕ್ಕೆ ನಾವು ಅದನ್ನು ಓಕೆ ಫೈನ್, ಅದನ್ನು ಇದು ಮಾಡೋದು ಬೇಡ, ತಗೊಳ್ಳೋದ ಅಂತ. ಸೊ ಜಾನಲ್ಲಿ ಯಾಕೆ ಮಾಡಿಸ್ಬೇಕು, ಡಿಸೆಂಬರಲ್ಲೇ ಮಾಡಿಸೋಣ ಇನ್ನೊಂದು ಸ್ಕ್ಯಾನು, ಬಿಗಿನಿಂಗ್ ಆಫ್ ದ ಇಯರಲ್ಲಿ ಬೇಡ ಅಂತ ಜಾನಲ್ಲಿ ಮತ್ತೆ ನನ್ನ ಹಸ್ಬೆಂಡಿಗೆ ಮಾಡಿಸಿದ್ವಿ. ಅವನಿಗೆ ಮತ್ತೆ B12 ಕಡಿಮೆ ಇತ್ತು, ಏನೋ ವೈಟಮಿನ್ ಡಿ ಸೇಮ್ ಹಾಗಿತ್ತು, ಏನೂ ಚೇಂಜಸ್ ಆಗಿರಲಿಲ್ಲ. ಸೊ ನಾವು ಅನ್ಸಿದ್ವಿ ನಂದಾದರೂ ಅಟ್ಲೀಸ್ಟ್ ಫಿಕ್ಸ್ ಆಯಿತು ವಿತಿನ್ 3 ಮಂತ್ಸ್, ಇವ್ನು ಆಗಲಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಓಕೆ ನ್ಯೂ ಇಯರಿಂದ ನೀನು ಇನ್ನೂ ಚಂದ ವಾಕ್ ಮಾಡಬೇಕು, ಸ್ವಲ್ಪ ಬಿಸಿಲೆಲ್ಲ ಇದು ಮಾಡಬೇಕು. ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ಕೂಡ ಅವ್ರು ಕೊಟ್ಟರು. ಫಸ್ಟು ವೀಕ್ಲಿ ಒನ್ಸ್ ತೊಗೊಳ್ಳೋದು, ಆಮೇಲೆ ಮಂತ್ಲಿ ಒನ್ಸ್ ತೊಗೊಳ್ಳೋದು, ಆ ಥರ. ಸೊ ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಅವನು. ಸೊ ಜಾನಲ್ಲಿ ನಾವು ಗೋವಾ ಎಲ್ಲ ಹೋಗಿ ಬಂದ್ವಿ. ನೀವು ನೋಡಿದ್ದೀರಾ ನನ್ನ ಹಸ್ಬೆಂಡ್ ಬರ್ಡೇಗೆ, ಅವ್ನು 33 ಬರ್ಡೇ, ಅಲ್ಲಿ ಹೋಗಿ ಬಂದ್ವಿ. ಅಲ್ಲಿವರೆಗೂ ಅವ್ನಿಗೆ ಕಾಲು ನೋವು ಒಂಥರ, ಅವ್ನಿಗೆ ನಮಗೆ ಏನು ನೋವು ಎಕ್ಸಾಕ್ಟ್ಲಿ ಅವ್ನು ಬರ್ತಾ ಇದೆ ಅಂತ ಅವ್ನಿಗೆ ಗೊತ್ತಿರಲಿಲ್ಲ. ಏಂತಕ್ಕೆ ಎಲ್ಲಿ ಪೇನ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅನ್ನೋದು ಅವ್ನಿಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಬಟ್ ಅವನೇನಂದ್ರೆ ಒಂದೊಂದ್ಸತಿ ಕುಣ್ತಾ ಇದ್ದ, ಒಂದೊಂದ್ಸತಿ ನೀಟಾಗಿ ನಡೀತಾ ಇದ್ದ, ಈ ಥರ ಸ್ಟೇಜಲ್ಲಿ ಇರ್ತಾ ಇತ್ತು. ಆ್ಯಂಡ್ ನಮ್ಮದು ಬೇರೆ ನೈಟ್ ಶಿಫ್ಟ್ ಇರೋದ್ರಿಂದ ನಮಗೆ ಏನೇನೋ ಥಾಟ್ಸ್ ಅದಕ್ಕೆ ಬಂದಿರುತ್ತೆ, ಇದಕ್ಕೆ ಬಂದಿರುತ್ತೆ ಅಂತ. ಸೊ ಜಾನಲ್ಲಿ ಒಂದು ಬರ್ಡೇ ಇತ್ತು. ಸೊ ಬಿಗಿನಿಂಗ್ ಆಫ್ ದ ಇಯರ್ ಏನೂ ಮಾಡೋದು ಬೇಡ, ಒಂದ್ಸತಿ ಹಾಸ್ಪಿಟಲ್ಗೆ ಹೋದ್ರೆ ಆವಾಗಲೇ ಹಾಸ್ಪಿಟಲೆಲ್ಲ ಇರ್ತೀವಿ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ನಾವು ಹಾಸ್ಪಿಟಲ್ಗೆಲ್ಲ ಹೋಗಿ ಏನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಬರ್ಡೇಗೆ ಹೋಗಿ ಬಂದ್ವಿ ಗೋವಾದಲ್ಲಿ. ಎಕ್ಸಾಕ್ಟ್ಲಿ ಅವ್ನ ಬರ್ಡೇ ದಿನ 30th 2026 ಜಾನ್ವರಿ, ಜಾನಲ್ಲಿ ಅವನಿಗೆ ಕೇಕ್ನೇ ನಾವು ಕಟ್ ಮಾಡಿಸ್ಬೇಕಾದ್ರೆ ಅವತ್ತು ಅವನಿಗೆ ಫುಲ್ ಪೇಯ್ನ್ ಸ್ಟಾರ್ಟ್ ಆಗೋಯ್ತು. ಒಂಥರ ಈ ರೈಟ್ ಲೆಗ್ ಏನಿದೆ ಫುಲ್ ಪೇಯ್ನ್ ಸ್ಟಾರ್ಟ್ ಆಗಿ ಸ್ಟಾರ್ಟೆಡ್ ಲಿಂಪಿಂಗ್. ಅಲ್ಲಿಂದಾನೇ ಅವ್ನು ಕುಂಟ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಏಂತಕ್ಕೆ ಈ ಥರ ಇವತ್ತಿಲ್ಲ, ನಾನು ಬೀಚ್ ಹತ್ರ ಎಲ್ಲ ತುಂಬ ವಾಕ್ ಮಾಡಿಬಿಟ್ಟೆ ಅಲ್ವಾ, ಅದಕ್ಕೇ ನನಗೆ ನೋವ್ತಾ ಇದೆ. ನನಗೆ ಇವತ್ತು ನಾನು ಎಲ್ಲೂ ಹೋಗೋದು ಬೇಡ ಬೇಬಿ, ಜಸ್ಟ್ ಲೆಟ್ಸ್ ಗೋ ಬ್ಯಾಕ್ ಟು ರೂಮ್ ಅಂತ ಇದು ಮಾಡಿ ಬಂದ್ವಿ. ಆಮೇಲೆ ಮತ್ತೆ ನಾವು ಹೊರಗಡೆ ಬಂದ್ವಿ. ಸೊ ಎಲ್ಲ ಆಯಿತು. ಫಸ್ಟ್ ಬ್ಯಾಂಗ್ಳೂರ್ಗೆ ಹೋದ್ರೆ ನಾನು ತೋರಿಸ್ಕೊಳ್ಬೇಕು ಬೇಬಿ, ನಂಗೆ ತುಂಬ ನೋವ್ತಾ ಇದೆ ಅಂತ ಅಂದ್ವಿ. ಸೊ ನಾವು ಆಲ್ರೆಡಿ ಜಾನ್ ಮಂತಲ್ಲಿ ಮೋರ್ ದ್ಯಾನ್ 5 ಡೇಸ್ ನಾವು ಅವ್ನ ಬರ್ಡೇಗೆ ಅಂತಲೇ ಲೀವ್ನ ಅಪ್ಲೈ ಮಾಡಿದ್ವಿ. ಸೊ ಫೆಬ್ಬಲ್ಲಿ ನಾವು ಬಂದಿದ್ದೆ ಬ್ಯಾಂಗ್ಳೂರ್ಗೆ 1st or 2nd of Feb ಬಂದ್ವಿ. ಅವಾಗಲೇ ಹಾಸ್ಪಿಟಲ್ಗೆ ಹೋಗೋ ಥಾಟ್ ಇತ್ತು ನಮಗೆ, ಆದರೆ ನಾವು ಹೋಗೋಕ್ಕೆ ಆಗಲಿಲ್ಲ. ಅದು ಹೆಂಗೆ ನಾವು ಆ ಮಂತ್ ಪಾಸ್ ಆಯಿತು ಅಂತ ನನಗೆ ಈಗಲೂ ಗೊತ್ತಿಲ್ಲ. ಆಮೇಲೆ ನನ್ನ ಅಕ್ಕಮ್ಮದು ಗೃಹ ಪ್ರವೇಶ ಆಯಿತು, ಅಕ್ಕ ಮನೆದು ಮಾರ್ಚ್ 5th ಅವ್ರದ್ದಿದ್ದು. ಆ್ಯಂಡ್ ಹಂಗೆ ಸ್ಕೆಡ್ಯೂಲ್ಡ್ ಆಗೋಗಿದ್ವಿ ನಾವು, ಒಂದೊಂದು ವಾರಕ್ಕೆ ಒಂದೊಂದು ದಿನಕ್ಕೆ ಈ ಥರ ಅಂತ. ಆ್ಯಂಡ್ ಮಾರ್ಚ್ 8th ನಾವು ತಿರುಪತಿ ಹೋಗಬೇಕಾಗಿತ್ತು. ಸೊ ಮಾರ್ಚ್ 5th ಗೃಹ ಪ್ರವೇಶದಲ್ಲಿ ತುಂಬಾ ಓಡಾಡ್ಬಿಟ್ಟ ಅವನು. ಸೊ ಅವಾಗಲೂ ಅವ್ನಿಗೆ ಕಾಲು ಪೇಯ್ನ್ ಜಾಸ್ತಿ ಆಗಿತ್ತು. ಅವಾಗ ಅವನು ಹೇಳ್ತಾ ಇದ್ದ, ನಂಗೆ ಯಾಕೋ ಆಗ್ತಾ ಇಲ್ಲ ಕಾಲು. ಮನೆಗೆ ವಾಪಸ್ ಎಲ್ಲ ಮುಗೀತು, ಗೃಹ ಪ್ರವೇಶ ಎಲ್ಲೋ ಅಲ್ಲೇ ಆಯಿತು. ಅಲ್ಲೊಂದ್ಸತಿ ಬಿದ್ದರು, ಸ್ಕಿಡ್ ಆದರು ಅಲ್ಲಿ ನಮ್ಮ ಅಕ್ಕ ಮನೆ ಹತ್ರ. ಸೊ ಅದಕ್ಕಿಂತ ಜಾಸ್ತಿ ನೋವಾಗಿರಬಹುದು. ಫಸ್ಟು ನಮ್ಮ ಮನೆಗೆ ಹೋದಾಗ ಒಂದು ಹಾಸ್ಪಿಟಲಿಗೆ ತೋರಿಸೋಣ ಅಂತ ಅಂದ್ಕೊಂಡ್ವಿ.
ಸೊ ಮಾರ್ಚ್ 5th ಅಕ್ಕ ಮನೆ ಗೃಹ ಪ್ರವೇಶ. ಆ ಒಂದು ಝೋನಿಂದ ಹೊರಗಡೆ ಬರೋದಕ್ಕೇನೆ 6th ಆಯಿತು, 6th 7th ಆಯಿತು, ಮಾರ್ಚ್ 7th. ಆ್ಯಂಡ್ ಮಾರ್ಚ್ 8th ಬಂದು ತಿರುಪತಿ. ಸೊ ನಾವು ಅಂದ್ಕೊಂಡ್ವಿ ತಿರುಪತಿಗೆ ಹೋಗಿ ಬಂದ್ಬಿಡೋಣ, ಅದಾದಮೇಲೆ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ. ಸೊ ಮಾರ್ಚ್ 8th ನಾವು ತಿರುಪತಿಗೆ ಹೋದ್ವಿ. ತಿರುಪತಿಯಿಂದ ವಾಪಸ್ ಬರ್ತಾನೆ ಅವ್ನಿಗೆ ಡ್ರೈವಿಂಗ್ ಮಾಡ್ಬೇಕಾದ್ರೆಲ್ಲ ಅವ್ನಿಗೆ ಪೇಯ್ನ್ ಆಗ್ತಿತ್ತು. ಇಳಿಬೇಕಾದ್ರೆಲ್ಲ ತುಂಬ ಕುಂಟೋನು, ಒಂಥರ ಕಾಲೇ ಇಡಕ್ಕಾಗಲ್ಲ ಅವ್ನಿಗೆ ಭೂಮಿ ಮೇಲೆ ಅನ್ನೋ ಥರ ಪೇಯ್ನ್ ಅಂತ ಅನಿಸ್ತಾ ಇತ್ತು ಅವ್ನಿಗೆ. ನನ್ನ ಫ್ರೆಂಡ್ಸು ಬಂದಿದ್ರು, ಅಕ್ಷತಾ ಕಿಶೋರ್ ಅಂತ, ನೀವು ನೋಡಿರ್ತೀರ. ನಾವೆಲ್ಲ ಒಟ್ಟಿಗೆ ಹೋಗಿದ್ದು ದೇವಸ್ಥಾನಕ್ಕೆ. ಅವ್ರು ಕೇಳ್ತಾ ಇದ್ರು, ಏನಾಯ್ತು ಮಗ, ಏಕೆ ಏನದು ಇಲ್ಲ ಮಗ, ತುಂಬ ನಡೆದ್ಬಿಟ್ನಲ್ಲ ಟೆಂಪಲಲ್ಲಿ, ಅದಕ್ಕೆ ಅನ್ಸುತ್ತೆ. ಅದ್ರ ಟೈಮಲ್ಲಿ ಹೋದ ವಾರ ಬೇರೆ ಅವ್ರ ಅಕ್ಕ ಮನೆ ಗೃಹ ಪ್ರವೇಶದಲ್ಲಿ ಓಡಾಡಿದ್ದೆ, ಅದಕ್ಕೆ ಇರಬೇಕು ಅಂತೆಲ್ಲ ಅಂದ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಮಾರ್ಚ್ 8th ಬಂದು ನಾವು ತಿರುಪತಿಗೆ ಹೋಗಿ ಬಂದ್ವಿ. ಮಾರ್ಚ್ 9th ಮಂಡೇ, ಅದು ಸಂಡೇ ಇದ್ದಿದ್ದು, ಮಾರ್ಚ್ 9th. ಸೊ ಅಲ್ಲಿಂದನೂ ನಮಗೆ ಝೋನ್ ಔಟ್ ಆಗಿ ರಿಲ್ಯಾಕ್ಸ್ ಆಗೋದಕ್ಕೆ ಮಾರ್ಚ್ 10th ಬೇಕಾಯಿತು. ಅಂದರೆ ನಾವು ಆ ಟಯರ್ಡ್ನೆಸ್, ಓಕೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಅದೊಂದಿರುತ್ತೆ ಗೊತ್ತಾ, ಟು ರಿಯಲೈಸ್ ದಟ್ ಓಕೆ ವಿ ಆರ್ ರೈಟ್, ಇವಾಗ ನಾವು ಇಲ್ಲಿದ್ದೀವಿ ನಮ್ಮ ಮನೇಲಿ ಅಂತ ಅಂದ್ಕೊಳ್ಳೋಕ್ಕೆ ಮಾರ್ಚ್ 10th ಆಯಿತು. ಸೊ ಅವನಿಗೆ ಅವಾಗ ಮಾರ್ಚ್ 10th ಅವ್ನಿಗೆ ತುಂಬ ಪೇಯ್ನ್ ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ, ಅವ್ನಿಗೆ ರೈಟ್ ಲೆಗ್. ನಾನು ಏನು ಮಾಡಿದೆ, ಬಾ ಇಲ್ಲೇ ನಾನೊಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲೇ ನಮ್ಮ ಮನೆ ಹತ್ರ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ಗೆ ಹೋದಾಗ ಅವರು ಕೆಲವೊಂದೊಂದು ಎಕ್ಸಸೈಸ್ ಮಾಡಿಸಿ, ಬೆಳಗ್ಗೆ ಹೋಗಿದ್ದು ನಾವು ಮಾರ್ಚ್ 10th ಅರೌಂಡ್ 11 AM 12 PM ಆ ಥರ ಹೋಗಿದ್ದು. ಅವ್ರು ಕೆಲವೊಂದೊಂದು ಎಕ್ಸಸೈಸ್ ಮಾಡಿಸಿದ್ರು. ಅವರು ನೋಡಿ ಅವ್ನಿಗೆ ಇಲ್ಲಿ ನೋವ್ತಾ ಇದೆ, ಅಲ್ಲಿ ನೋವ್ತಾ ಇದೆ, ಆಗಲ್ಲ ಆಗಲ್ಲ ಇದು ಎಲ್ಲ ಅವರೆಲ್ಲ ನೋಡಿ ಅವ್ರೊಂದು ಹೇಳಿದ್ರು, ಇದು ಯಾವುದೋ ಹೇಳಿದ್ರು ಅವರು, ಏನೋ ಆಗಿದೆ ಇವನಿಗೆ ಅಂತ. ಅದೆಷ್ಟು ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಸದ್ಯಕ್ಕೆ, ಅದನ್ನ ಇಲ್ಲಿ ಹಾಕಿರ್ತೀನಿ ನಾನು. ಸೊ ನಾವು ಅವಾಗ ಏನಿದು ಅಂತ ಅನ್ಕೊಂಡು, ಇದಾಗಿದ್ರೇನೆ ಹಂಗಾಗಿರುತ್ತೆ ಸರ್, ನೀವು ಒಂದ್ಸತಿ ಹೋಗಿ ತೋರಿಸ್ಕೊಳ್ಳಿ, ಒಂದ್ಸತಿ MRI ಅಥವಾ ಆರ್ಥೋ ಡಾಕ್ಟರ್ನ ಚೆಕ್ ಮಾಡಿ ಅಂತ ಹೇಳಿದ್ರು ಅವರು. ನಾನು ಅವಾಗ ಇಮಿಡಿಯೇಟಾಗಿ ಮನೆಗೆ ಕರ್ಕೊಂಡು ಬಂದೆ. ದ ವೆರಿ ನೆಕ್ಸ್ಟ್ ಡೇ ರಿಸರ್ಚ್ ಮಾಡಿದೆ, ನಮ್ಮ ಮನೆ ಹತ್ರ ಇನ್ನೊಂದು ಹಾಸ್ಪಿಟಲ್ಲಿ ಆರ್ಥೋಪೆಡಿಕ್ ಡಾಕ್ಟರ್ ಸಿಕ್ಕಿದ್ರು. ತುಂಬ ದೂರ ಹೋಗಿ ಇವ್ನಿಗೆ ಕಾಲು ನೋವ್ಸೋದು ಬೇಡ, ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ತೋರಿಸೋಣ ಅಂದ್ಬಿಟ್ಟು ಅಂತ ನಾನು ಹೋದೆ ಆ ಹಾಸ್ಪಿಟಲ್ಗೆ. ಅಲ್ಲಿ ಅನ್ಸುತ್ತೆ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ, ಒಂದು ಒಳ್ಳೆ ಡಾಕ್ಟರ್ನ ಹುಡುಕ್ತೆ ಅಂತ. ಹಾಸ್ಪಿಟಲ್ಗೆ ಹೋದ್ವಿ. ಅವರು ಸೇಮ್ ನನ್ನ ಹಸ್ಬೆಂಡ್ಗೆ ಹಳೆ ಡಾಕ್ಟರ್ ಏನು ಕಾಲು ಹಿಂಗೆತ್ತಿ ಹೀಗೆಲ್ಲ ಏನೇನು ಅವ್ರೇನು ಚೆಕ್ ಮಾಡ್ತಾರೆ, ಅದನ್ನ ಮಾಡಿದ್ರು. ಅದರಲ್ಲಿ ಅವರು ನೋಡಿದ ತಕ್ಷಣನೇ ಹೇಳ್ಬಿಟ್ರು, ನಿಮಗೆ AVN ಬಂದಿರಬಹುದು ಅಂತ. AVN ಅಂದರೆ ವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ, ಓಕೆನಾ. ಅದನ್ನ ನಾನು ಹೇಳ್ತೀನಿ ಅದರದ್ದೆಲ್ಲ ಏನು ಅಂತ. ಅದಕ್ಕೇನೆ ಅವ್ರು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು AVN ಅಂದರೆ ಏನು, ಯಾಕಾಗತ್ತೆ ಏನು ಅಂತ. ಅಟ್ ದ ಸೇಮ್ ಟೈಮ್ ಹಿ ಮೆನ್ಷನ್ಡ್, ಅವ್ರು ಹೇಳಿದ್ರು, ನಾನು ಇದು ಬಂದಿದೆ ಅಂತ ಹೇಳಲ್ಲ, ಆದರೆ ಒಂದ್ಸತಿ ಸ್ಕ್ಯಾನ್ ಮಾಡಿಸಿದ್ರೆ, MRI ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಐಮ್ ಜಸ್ಟ್ ಗೆಸ್ಸಿಂಗ್ ಬಂದಿರಬಹುದು, ಬಿಕಾಸ್ ಕುಣ್ತಾ ಇದ್ದೀರಾ, ಆಮೇಲೆ ನಿಮಗೆ ನಡಿಲಿಕ್ಕೆ ಆಗ್ತಿಲ್ಲ, ಆ್ಯಂಡ್ ಏನೇ ಒಂದು ಬಿದ್ದಿಲ್ಲ ನಿಮ್ಗೇನು ಆ ಥರ ಎಲ್ಲ ಆಗಿಲ್ಲ. ಸೊ ಒಂದ್ಸತಿ ಟೆಸ್ಟ್ ಮಾಡಿಸಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರೋ ಅವ್ರದ್ದೇ ಒಂದು ಹಾಸ್ಪಿಟಲ್ಗೆ ಬರ್ದು ಕೊಟ್ಟರು. ನಾವು ಇಮಿಡಿಯೇಟಾಗಿ ಏನು ತಡ ಮಾಡ್ತಿಲ್ಲ, ಹೋಗಿ MRI ಮಾಡಿಸಿದ್ವಿ. MRI ಮಾಡಿಸಿ ಆಗಾದ್ಮೇಲೆ ಅವ್ರು ಹೇಳಿದ್ರು, ಒಂದು ಈವ್ನಿಂಗ್ ಆಗುತ್ತೆ ರಿಪೋರ್ಟ್, ಅಥವಾ ನಾಳೆ ಬೆಳಗ್ಗೆ ಬರುತ್ತೆ, ನೀವು ಹೊರಟಿರಿ ಅಂತ ನಿಮ್ಮ ಇಮೇಲ್ ಅಡ್ರೆಸ್ಗೆ ಬರುತ್ತೆ, ನೀವು ಹೊರಟಿರಿ, ನೀವು ಇಲ್ಲೇನು ವೆಯ್ಟ್ ಮಾಡೋದಿದ್ದಿಲ್ಲ. ನಾವು ಓಕೆ ಫೈನ್ ಅಂದ್ಕೊಂಡು ಬಂದ್ವಿ, ತುಂಬ ಬೇಡ್ಕೊಂಡೆಲ್ಲ ಬಂದಿದ್ವಿ, ಇದೆಲ್ಲ ಸುಳ್ಳಾಗುತ್ತೆ, ಇದೆಲ್ಲ ಬಂದಿರಲ್ಲ, ಡೆಫಿನೆಟ್ಲಿ ಇವ್ನಿಗೆಲ್ಲ ಏನು ಈ ಥರ ಆಗಿರಲ್ಲ ಅಂತ ನಾವೆಲ್ಲ ಅಂದ್ಕೊಂಡು ಬಂದ್ವಿ. ಇವ್ನಿಗೇನು ಈ ಥರ ಆಗಿರಲ್ಲ, ಲೆಟ್ಸ್ ಬಿ ಪಾಸಿಟಿವ್, ಚಿಕ್ಕ ಹುಡುಗ ಇವನು, ಈ ಥರ ಎಲ್ಲ ಏನಾಗಿರುತ್ತೆ ಅಂತ ಹಂಗೆ ಅಂದ್ಕೊಂಡು ಬಂದ್ವಿ. ಈವ್ನಿಂಗ್ ನಂಗಿನ್ನ ನೆನಪಿದೆ, ಈವ್ನಿಂಗ್ ಅವ್ನು ಕೆಲಸ ಮಾಡ್ತಾ ಇದ್ದ, ಮೀಟಿಂಗಲ್ಲಿದ್ದ ಅವನು. ಅವನದು Gmail ಅಡ್ರೆಸ್ ಅಲ್ವಾ ಕೊಟ್ಟಿದ್ದು, ನಾನು ಅವ್ನು ಅವಾಗ ಫೋನ್ ಹೋಗಿ ನೋಡ್ತಾ ಇದ್ದೆ, ಆ ಮೇಲ್ ಬಂದಿದ್ಯಾ ಅಂತ. ಹೆಂಗೆ ಅಂದರೆ, ಈ ರೋಡಲ್ಲಿ ನಾಯಿ ಊಟಕ್ಕೆ ಕಾಯ್ತಾ ಇರುತ್ತೆ ಗೊತ್ತಾ, ಯಾರಾದರೂ ಏನಾದರೂ ಒಂದು ಹಾಕ್ಲಿ ಊಟ, ಹೊಟ್ಟೆ ಹಸಿತಾ ಇರಬೇಕಾದ್ರೆ ಅಂತ. ಸ್ಟ್ರೀಟ್ ಡಾಗ್ ಹೇಗೆ ಊಟಕ್ಕೆ ಕಾಯ್ತಾ ಇರುತ್ತೆ, ನಾನು ಅದೇ ಥರ ಹೋಗೋದು, ನೋಡೋದು, ಬಂದಿದ್ಯಾ ಏನಾದರೂ ಏನಿರುತ್ತೆ ಈ ಮೇಲಲ್ಲಿ ಅಂತ. ಬಟ್ ನನಗೆಲ್ಲೋ ಒಂಥರ ಏನು ಸಿಕ್ಸ್ ಸೆನ್ಸ್ ಅಂತಾರಲ್ಲ ಆ ಥರ, ನಂಗೆ ಥಿಂಕ್ ಮಾಡಬಾರ್ದು, ಬಟ್ ಅಂದರೂ ನನಗೆ ಅನಿಸ್ತಿತ್ತು, ಏನೋ ಆಗಿರುತ್ತೆ ಇವನಿಗೆ, ಏನೋ ಆಗಿರುತ್ತೆ, ಬಟ್ ಏನೋ ಆಗಿರಬಾರ್ದು. ನನ್ನ ಒಂದು ಸೈಡ್ ಏನು ಹೇಳ್ತಿತ್ತು ಅಂದರೆ, ಇಷ್ಟೊಂದೆಲ್ಲ ಏನೋ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಅಂದರೆ ಏನೋ ಆಗಿದೆ ಅನಿಸುತ್ತೆ, ಬಟ್ ನೋ ಶ್ರೇಯಾಂಕ, ಏನೂ ಆಗಿರಲ್ಲ, ಜಸ್ಟ್ ಬಿ ಪಾಸಿಟಿವ್, ಯಾಕೆಂದ್ರೆ ಏನೋ ಚಿಕ್ಕೋನು, 33 years ಅಷ್ಟೇ ಅವನಿಗೆ, ಸೊ ಏನೂ ಆಗಿರಲ್ಲ, ಆ ಥರ ಎಲ್ಲ ಯೋಚನೆ ಮಾಡಬೇಡ ಅಂತ. ಸೊ ಒಂದು ಮೀಟಿಂಗಲ್ಲಿದ್ದ, ನಾನು ನೋಡಿದೆ, ಮೇಲ್ ಬಂತು,
ಏವಿಯನ್ ಸೆಕೆಂಡ್ ಸ್ಟೇಜ್ ಬಿ ಅಂತ ಇತ್ತು. ಅಂದರೆ ಇದೆ ಅವನಿಗೆ ಸೆಕೆಂಡ್ ಸ್ಟೇಜಲ್ಲಿದೆ, ಬಿ ಎಲ್ಲಿದೆ ಅಂತ ಇತ್ತು. ನನಗೆ ಏವಿಯನ್ ಅಂತ ನೋಡೋದಕ್ಕೆ ಓಕೆ, ಆ ಸ್ಟೇಜ್ ಅಂತ ಇತ್ತು ಗೊತ್ತಾ, ಸೆಕೆಂಡ್ ಸ್ಟೇಜ್ ಅಂತ, ನಂಗೆ ಒಂಥರ ಪ್ಯಾನಿಕ್ಕೇ ಆಗೋಯ್ತು. ಏನಿದು ಸೆಕೆಂಡ್ ಸ್ಟೇಜ್ ಅಂತ ಎಲ್ಲ ಬರ್ತಿದ್ದಿಲ್ಲ ಅಂತ, ಬಿಕಾಸ್ ನಮಗೆ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಅದಾದಮೇಲೆ ನನಗೆ ರಿಸರ್ಚ್ ಮಾಡೋಷ್ಟಕ್ಕೂ ಒಂಥರ ಧೈರ್ಯ ಇಲ್ಲ ನನಗೆ. ಇಲ್ಲ ಒಂದ್ಸತಿ ಸ್ಕ್ಯಾನ್ ಮಾಡ್ಸೋಣ, ಸ್ಕ್ಯಾನಲ್ಲೇ ಗೊತ್ತಾಗ್ಬಿಡುತ್ತಲ್ಲ, ಏನೂ ಇರಲ್ಲ ಅಂತ ಹೇಳ್ಬಿಡ್ತಾರೆ ಡಾಕ್ಟರ್ ಅಂತ. ಬಟ್ ಅದನ್ನು ಯಾವಾಗ ನಾನು ನೋಡಿದೆ, ಏವಿಯನ್ ಈ ಪರ್ಸನ್ಗಿದೆ ಸ್ಟೇಜ್ 2 ಎ ಅಲ್ಲಿದೆ, ಅದರಲ್ಲಿ ಎ ಬಿ ಸಿ ಅಂತ ಇರುತ್ತೆ ಆ್ಯಂಡ್ ಡಿ ಅಂತ ಇರುತ್ತೆ. ಸೊ ಅದಿತ್ತು ಆ್ಯಂಡ್ ನಾನು ನನ್ನ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿದೆ, ಬೇಬಿ ಶಾಕ್ ಆಗಬೇಡ, ನೀನು ಮೀಟಿಂಗ್ ಮುಗಿಸ್ತಾ ಅಂತ ಕೇಳಿದೆ. ಅವನು ಇನ್ನೂ ಇದೆ ಇದ್ದೀನಿ ಅಂತಂದೆ, ಬೇಗ ಮುಗಿಸು ಅಂತಂದೆ. ಸೊ ಇಲ್ಲ ಇಲ್ಲ ಮುಗಿಸ್ತೀನಿ ಅಂದ್ಬಿಟ್ಟು ಅವ್ನು ಇಮಿಡಿಯೇಟ್ ರಿಪೋರ್ಟ್ ಬಂದಿದೆ ಅಂತಂದೆ, ಮುಗಿಸ್ತಾ ಅವನು ಇಮಿಡಿಯೇಟಾಗಿ ಅವನು ಮೀಟಿಂಗ್ ಮುಗಿಸಿ ಏನು ಬಂದಿದೆ ಅಂದ್ಬಿಟ್ಟು ನನ್ಗೆ ಅವ್ನು ಗಾಬರಿ ಕಾಣಿಸ್ತಾ ಇತ್ತು ಫೇಸ್ ಮೇಲೆ. ನಾನು ಹೇಳಿದೆ, ಹೆದರ್ಕೊಂಬೇಡ, ಟ್ರೀಟ್ಮೆಂಟ್ ಇರುತ್ತೆ ಇದಕ್ಕೆಲ್ಲ, ಯೋಚನೆ ಮಾಡಬೇಡ. ನಾನು ಅವ್ನಿಗೆ ಹೇಳೋದ್ಕಿಂತ ಮುಂಚೆನೇ ವಿತಿನ್ ಆ 5 ಮಿನಿಟ್ಸ್ ಏನಿತ್ತು, ನಾನು ರಿಸರ್ಚ್ ಮಾಡಿಬಿಟ್ಟೆ. ಆವಾಗ ಏವಿಯನ್ ಅಂದರೆ ಏನು, ಯಾಕೆ ಬರುತ್ತೆ, ಸ್ಟೇಜ್ 2 ಅಂತಂದರೆ ಏನು, ಸ್ಟೇಜ್ 2 ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಅಂತ ಕ್ವಿಕ್ಕಾಗಿ ಒಂದು ರಿಸರ್ಚ್ ಗೂಗಲ್ ಕ್ರೋಮಲ್ಲಿ ಹಾಕಿ ರಿಸರ್ಚ್ ಮಾಡಿದೆ. ಅದ ನಂತರ ನಂಗೆ ಇನ್ಫಾರ್ಮೇಷನ್ ಬಂದಿತ್ತು. ಸೊ ನನಗೂ ಶಾಕ್ ಆಗಿತ್ತು. ನಾನು ಅವ್ನಿಗೆ ಹೇಳಿದೆ, ಅವನಿಗೂ ಶಾಕ್ ಆಯಿತು. ವಿ ಬೋತ್ ಸ್ಯಾಟ್ ಆ್ಯಂಡ್ ಸ್ಟಾರ್ಟೆಡ್ ರಿಸರ್ಚಿಂಗ್ ಅಬೌಟ್ ಇಟ್, ಯಾಕೆ ಬಂತು, ಹೆಂಗ್ ಬಂತು, ಏನು ಅಂದ್ಬಿಟ್ಟು ಅಂತ. ಸೊ ಏವಿಯನ್ ಅಂತಂದರೆ ಏನು ಅಂದರೆ, ಲೆಟ್ ಮಿ ಟೆಲ್ ಯು ಗೈಸ್, ಇಟ್ಸ್ ನಾಟ್ ದಟ್ ಈಸಿ ಡಿಸೀಸ್ ಆಯ್ತಾ. ಚಿಕ್ಕದು ಕಾಯಿಲೆ ಅಲ್ಲ ಅದು, ಲೈಫ್ ಥ್ರೆಟನಿಂಗ್ ಕಾಯಿಲೆ ಅಂತನೂ ಅಲ್ಲ. ಬಟ್ ಲೆಟ್ ಮೀ ಹೆಂಗೆ ಹೇಳಬೇಕಂದ್ರೆ, ಏವಿಯನ್ ಅಂತಂದರೆ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ. ನಮ್ಮ ಒಂದು ಹಿಪ್ ಬೋನ್ ಏನಿದೆ, ಆ ಹಿಪ್ ಬೋನ್ ಅಲ್ಲಿ ಒಂದೇ ಒಂದಿಷ್ಟು ನಮ್ಮದು ಕೂದಲು ಎಷ್ಟು ಸಣ್ಣ ಇದೆ ಅಲ್ಲ, ಆ ಬೋನ್ ಒಳಗಡೆ ಈ ಥರ ಒಂದು ಕೂದಲಷ್ಟು ಒಂದು ಪೈಪ್ ಇರುತ್ತೆ, ನರ್ವ್. ಆ ನರ್ವ್ ಒಳಗಡೆ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು. ಸೊ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ ಅಂದರೆ ನಾವು ಹೆಲ್ದಿ ಆಗಿದ್ದೀವಿ, ನೀಟಾಗಿ ಅದು ಬೋನ್ ಹೆಲ್ದಿ ಆಗಿದೆ, ಇಟ್ ಈಸ್ ನಾಟ್ ಡೈಯಿಂಗ್ ಅಂತ. ಆದರೆ ಇವನ್ರಲ್ಲಿ ಅದೇನಾಗಿದೆ, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಲಿಲ್ಲ. ಆ ಒಂದು ಇವನ್ ಹಿಪ್ಪಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಲಿಲ್ಲ. ಅದು ಆಗ್ತಾ ಇಲ್ಲದ ಕಾರಣ ಅವನಿಗೆ ನಡಿಬೇಕಾದ್ರೆ ತುಂಬಾನೇ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ನನಗೆ ತುಂಬ ಭಯ ಆಯಿತು. ಅಫ್ಕೋರ್ಸ್ ವಿ ವರ್ ಶಾಕ್ಡ್, ಪ್ಯಾನಿಕ್ಡ್, ಏನು ಹಿಂಗಾಯಿತು ಅಂತೆಲ್ಲ ಅನ್ನಿಸ್ತು. ಆ್ಯಂಡ್ ಅದರದ್ದು ಪ್ರೈಸಸ್ ಎಲ್ಲ ಚೆಕ್ ಮಾಡಿದ್ವಿ, ಇನ್ ಕೇಸ್ ಎಷ್ಟಾಗ್ಬೋದು ಎಲ್ಲ ಅಂತ. ನಮ್ಮ ಲೈಕ್ ಥಿಂಕ್ ಮಾಡೋದ್ಕಿಂತನೇ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಇಸ್, ನೆಕ್ಸ್ಟ್ ಡೇ ನಾವು ಅದೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಈ ರಿಪೋರ್ಟ್ನ ಕೊಟ್ಟು ಮತ್ತೆ ಇನ್ನು ಡೀಟೇಲ್ಡ್ ಆಗಿ ಡಾಕ್ಟರ್ ಏನು ಹೇಳ್ತಾರೆ, ಪ್ರೊಸೀಜರ್ಸ್ ಏನು ಅಂತ ಹೋಗಿ ಕೇಳೋದು. ಅದಕ್ಕೂ ಸೇಮ್, ನಾನು ರಿಪೋರ್ಟ್ ಬರಬೇಕಾದ್ರೆ ಹೆಂಗೆ ನಾನು ಬೀದಿಲಿ ಒಂದು ನಾಯಿ ಥರ ಕಾಯ್ತಾ ಇದ್ನೋ ಊಟಕ್ಕೆ, ನಾನು ನನ್ನ ಹಸ್ಬೆಂಡ್ ಇಬ್ರು ಬೀದಿಲಿ ಒಂದು ನಾಯಿ ಊಟಕ್ಕೆ ಕಾಯ್ತಲ್ಲ ಹಂಗೆ ಕಾಯ್ತಾ ಇದ್ವಿ, ಯಾವಾಗ ಬೆಳಗ್ಗೆ ಆಗುತ್ತೆ ಅಂತ. ಯೂಶ್ವಲಿ ನಾವು ಅಲಾರ್ಮ್ ಕೂಡ ಇಟ್ಕೊಳ್ಳಲ್ಲ, ಹಂಗೆ ಮಲ್ಕೊಂಡ್ಬಿಡ್ತೀವಿ, ನಂಗೆ ನಿದ್ದೆ ಇಂಪಾರ್ಟೆಂಟ್ ಅಂತ. ಅವತ್ತು ಹೋಲ್ ಡೇ ನಾವು ನಿದ್ದೆನೇ ಮಾಡಿಲ್ಲ. ಆ್ಯಂಡ್ ಅಲ್ಲಿವರೆಗೂ ನಾವು ಯಾರಿಗೂ ಹೇಳೂ ಇಲ್ಲ, ಈ ಥರ ಹಿಂಗೆ ಹೋಗಿದ್ದೀವಿ, ಹಿಂಗೆ ಟ್ರೀಟ್ಮೆಂಟ್ ಹಿಂಗೆ ಕೇಳ್ಕೊಂಡು ಬಂದಿದ್ದೀವಿ, ಇವ್ನಿಗೆ ಹಿಂಗೆ ಕಾಲು ನೋವ್ತಾ ಇತ್ತು, ಹಿಂಗೆಲ್ಲ ಹೇಳಿದ್ದಾರೆ ಡಾಕ್ಟರ್ ಅಂತ ನಾವು ಯಾರಿಗೂ ಇನ್ಫಾರ್ಮು ಮಾಡಿಲ್ಲ ನಮ್ಗೆ. ಸೊ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ರಿಪೋರ್ಟ್ ನೋಡಿದ ತಕ್ಷಣ ವೆರಿ ಡಿಸಪಾಯಿಂಟಿಂಗ್ ಅಂತ ಅಂದರು. ನನಗೆ ತುಂಬ ಒಂಥರ ವಾಟ್, ಇವರು ಹಿಂಗೆ ಅಂದ್ಬಿಟ್ರಾ ಅಂತ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಹಿ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ಯಾಕೆ ಹಿಂಗಾಗತ್ತೆ ಅಂತ. ಆ್ಯಂಡ್ ಇವ್ರನ್ನ ಕೇಳ್ತಾ ಇದ್ರು, ಸ್ಮೋಕ್ ಮಾಡ್ತೀರಾ, ಡ್ರಿಂಕ್ ಮಾಡ್ತೀರಾ, ಇನ್ನೂ ಏನಾದರೂ ಅಭ್ಯಾಸ ಇದೆಯಾ, ಆಮೇಲೆ ಸ್ಟೆರಾಯ್ಡ್ಸ್ ತಗೊಳ್ತೀರಾ ಅಂತ. ಯೂಶ್ವಲಿ ಇದು ಆಗೋದು ಎಂತಕ್ಕೆ ಅಂತಂತ ಡಾಕ್ಟರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಯೂಶ್ವಲಿ ಆಗೋದು ಎಂತಕ್ಕೆ ಅಂದರೆ, ಯಾರಾದರೂ ಸಿಗ್ರೇಟ್ ಮತ್ತು ಡ್ರಿಂಕ್ಸ್ ಮಾಡ್ತಾ ಇದ್ರೆ, ಆಮೇಲೆ ಸ್ಟೆರಾಯ್ಡ್ಸ್ ಯಾರಾದರೂ ತಗೊಳ್ತಾ ಇದ್ರೆ, ಅದಕ್ಕೆ ಇದು ಅಟ್ಯಾಕ್ ಆಗುತ್ತೆ. ಈ ಒಂದು ಏವಿಯನ್ ಅಂತ ಏನಿದೆ ಅಟ್ಯಾಕ್ ಆಗುತ್ತೆ. ನಾನು ಹೇಳಲ್ಲ, ನನ್ನ ಹಸ್ಬೆಂಡ್ ತುಂಬಾ ಒಳ್ಳೆಯವನು, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಅವನು ಏನೂ ಮಾಡಿಲ್ಲ, ತುಂಬಾ ಟೀ ಟಾಡ್ಲರ್, ನೋ, ನಾನು ಅದನ್ನೆಲ್ಲ ಹೇಳಲ್ಲ. ಮಾಡೋ ಏಜಲ್ಲಿ ಅವ್ನು ಖಂಡಿತ ಎಲ್ಲ ಮಾಡಿದ್ದಾನೆ, ಮಾಡೇ ಇಲ್ಲ ಅಂತ ಹೇಳಲ್ಲ. ಆದರೆ ಎಷ್ಟು ಮಾಡಬೇಕೋ ಅಷ್ಟು. ಇವಾಗ ಕೆಲವರು ಸಿಗರೇಟ್ ಹೊಡಿತಾರೆ, ದಿನ ಒಂದೊಂದು ಪ್ಯಾಕೆಟ್, ಒಂದೊಂದು 3-4 ಪ್ಯಾಕೆಟ್ ಹೊಡಿತಾರೆ, ದಿನ ಕುಡಿತಾರೆ. ಸೊ ಅದನ್ನೆಲ್ಲ ನಾವು ಡಾಕ್ಟರ್ಗೆ ಹೇಳಿದ್ವಿ. ಎಸ್, ಒಂದು ಏಜಲ್ಲಿ ಮಾಡಿದ್ದಾನೆ, ನಾವು ಈಸ್ 33, ಇಟ್ಸ್ ಬೀನ್ ಆಲ್ಮೋಸ್ಟ್ 7-8 ಇಯರ್ಸ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದ್ದಾನೆ. ಆ್ಯಂಡ್ ಡೆಫಿನೆಟ್ಲಿ ಕುಡಿಯೋದು ಯಾವಾಗಲೂ ಒಂದ್ಸತಿ ಒಕೇಶ್ನಲಿ ಡೆಫಿನೆಟ್ಲಿ ಕುಡಿತಾನೆ ಅಂತೆಲ್ಲ ಹೇಳಿದ್ವಿ.
ಅದಕ್ಕೆ ಇಲ್ಲಮ್ಮ ಕ್ಲಿಯರ್ ಹಿಸ್ಟ್ರಿ ಹೆಂಗಿರುತ್ತೆ ಅಂದರೆ ದಿನಾ ಸಿಗರೇಟ್ ಸೇದಬೇಕು, ದಿನಾ ಕುಡಿಬೇಕು. ಹಂಗಿದ್ರೆ ಮಾತ್ರ ಇಮ್ಮಿಡಿಯೇಟ್ ಆಗಿ ಸೆಲ್ಸ್ಗೆ ಅಟ್ಯಾಕ್ ಆಗುತ್ತೆ. ಸೆಲ್ಸ್ಗೆ ಅಟ್ಯಾಕ್ ಆದಾಗ ಅದು ಏನಿರುತ್ತೆ ಜಾಯಿಂಟ್, ಇಟ್ ಕುಡ್ ಬಿ ಎನಿ ಜಾಯಿಂಟ್, ಹಿಪ್ ಆದರೂ ಆಗಿರ್ಬೋದು, ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಬಿಕಾಸ್ ಜಾಸ್ತಿ ಕುಡ್ದಾಗ ಏನಾಗುತ್ತೆ, ಬ್ಲಡ್ ತಿಕ್ ಆಗ್ತಾ ಹೋಗುತ್ತೆ. ಸಿಗರೇಟೇ ಸೇದಲಿ, ಡ್ರಿಂಕ್ಸೇ ಮಾಡಲಿ, ಅದು ಡೈಲಿ ಇದಾ ಏನೋ ಮಾಡ್ತಾ ಇದ್ದಾಗ ಬ್ಲಡ್ ಏನಾಗುತ್ತೆ, ತಿಕ್ ಆಗುತ್ತೆ. ಸೊ ತಿಕ್ ಆದಾಗ ಏನಾಗುತ್ತೆ, ನಮ್ಮ ಒಂದು ಕೂದಲಷ್ಟು ಇರುವಂತ ಒಂದು ಚಿಕ್ಕ ಪೈಪ್ ತರದ್ದು ಅದು ಬ್ಲಡ್ ಕ್ಲಾಟ್ ಆಗಿ 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 ಬ್ಲಡ್ ಸರ್ಕ್ಯುಲೇಟೇ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ನಾವು ಹೇಳಿದಾಗ ನೋನು ಈ ತರ ರೀಸನ್ ಇರಲ್ಲ. ಕೋವಿಡ್ ಕೇಳಿದ್ರು, ಕೋವಿಡ್ ಬಂದಿತ್ತಾ ಇವ್ರಿಗೆ ಅಂತ. ಹೌದು ಬಂದಿತ್ತು, ಕೋವಿಡ್ ಬಂದಿತ್ತು. ಸ್ಟೆರಾಯ್ಡ್ಸ್ ತಗೊಂಡಿದ್ರ ಅವಾಗ ಅಂತ ಕೇಳಿದ್ರು. ನಮ್ಗೆ ಐಡಿಯಾನೇ ಇಲ್ಲ. ಇಲ್ಲ ಅಂತ ಅಂದ ಅವನು. ಟ್ಯಾಬ್ಲೆಟ್ಸ್ ಅಲ್ಲಿ ಸ್ಟೆರಾಯ್ಡ್ಸ್ ಇರುತ್ತೆ ಸರ್, ಆ ಟ್ಯಾಬ್ಲೆಟ್ಸ್ ತಗೊಂಡಿದ್ರಾ ಅಂತ ಕೇಳಿದ್ರು. ಇವನ್ಗೆ ಗೊತ್ತೇ ಇಲ್ಲ, ಯಾಕೆಂದ್ರೆ ಇವನ್ಗೆ ಕೊಟ್ಟಿದ್ದು ಇವ್ರಮ್ಮ ಯಾವುದೋ ಆಯುರ್ವೇದಿಕ್ ಟ್ಯಾಬ್ಲೆಟ್ ಅಂತ. ಅಂಡ್ ಅವ್ರ ಮಮ್ಮಿಗೆ ಗೊತ್ತಿಲ್ಲ ಆ ಟ್ಯಾಬ್ಲೆಟ್ಸ್ ಅಲ್ಲಿ ಏನಿದೆ ಅಂತ. ಸೊ ಇವ್ನಿಗೆ ಗೊತ್ತೇ ಇಲ್ಲ ಯಾವ್ದು ಟ್ಯಾಬ್ಲೆಟ್ ತಗೊಂಡಿದ್ದಾನೆ ಅಂತ. ನಾವು ಆಮೇಲೆ ಇದು ಕೋವಿಡ್ಗೆ ಬಂದಿದ್ಯಾ ಅದಕ್ಕ ಅಂತಂದ್ರೆ ಗೊತ್ತಿಲ್ಲ. ನಾವು ಅದನ್ನೇ ಅಂತಾನೆ ಕ್ಲಿಯರ್ ಹಿಸ್ಟ್ರಿ ಅಂತ ಹೇಳಕ್ಕಾಗಲ್ಲ. ಮುಂಚೆ ಎಷ್ಟೊಂದು ಜನ ಬಂದಿದ್ದಾರೆ, ಅವರಿಗೆ ಕೋವಿಡ್ ಅಲ್ಲಿ ಸ್ಟೆರಾಯ್ಡ್ಸ್ ತಗೊಂಡಿದ್ದಾರೆ, ಸ್ಟೆರಾಯ್ಡ್ಸ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ. ಅವ್ರಿಗೆ ಬರೀ ಕೋವಿಡ್ ಬಂದಿದೆ, ಬರೀ ಡೋಲೋ ತಗೊಂಡು ಕ್ಯೂರ್ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೂ ಬಂದಿದೆ. ಇವಾಗ ಮುಂಚೆ ಎಲ್ಲ 10 ವರ್ಷಕ್ಕೆ ಒಂದ್ ಬರ್ತಿತ್ತು, ಈಗ ಒಂದ್ ತಿಂಗಳಿಗೆ 10 ಕೇಸಸ್ ಬರುತ್ತೆ ಈ ತರ. ಸೊ ದಿಸ್ ಇಸ್ ಕಾಮನ್, ಬಟ್ ದಿಸ್ ಇಸ್ ನಾಟ್ ಗುಡ್ ಅಟ್ ದ ಸೇಮ್ ಟೈಮ್. ಇದು ಕ್ಯೂರಬಲ್ ಅಂತ ಅನ್ನೋದಕ್ಕಿಂತ ಆಮ್, ಒಂದ್ ಒಂದ್ ಸ್ವಲ್ಪ ಟೈಮ್ನ ಬೈ ಮಾಡ್ಬೋದು, ಆ ಥರ ಪ್ರೊಸೀಜರ್ ಅಂತ ಅಂದ್ರು. ಅಂದ್ರೆ ಇವಾಗ ನನ್ನ ಹಸ್ಬೆಂಡ್ಗೆ ಏನಾಗಿದೆ, ಏವಿಯನ್ ಏನಾಗಿದೆ, ಅವ್ನಿಗೆ ಇವಾಗ ಸೆಕೆಂಡ್ ಸ್ಟೇಜಲ್ಲಿ ಇರೋದು. ಸೊ ದೇರ್ ಆರ್ ಸ್ಟೇಜಸ್ ಇವಾಗ. ಅದರಲ್ಲಿ ಡಾಕ್ಟರ್ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ಇದ್ರಲ್ಲಿ ಸ್ಟೇಜಸ್ ಇದೆ A B C D ಅಂತ. A B ಸೇಮೆ, ಅಂದರೆ ಎ ಅಲ್ಲೂ ಏನು ಚೇಂಜಸ್ ಇರಲ್ಲ, ಬಿ ಅಲ್ಲೂ ಏನು ಚೇಂಜಸ್ ಇರಲ್ಲ, ಜಸ್ಟ್ ಪೇನಲ್ಲಿ ಮಾತ್ರ ಇರುತ್ತೆ. ಸಿ ಅಲ್ಲಿ ತುಂಬ ಪೇನ್ ಇರುತ್ತೆ. ಡಿ ಅಲ್ಲಿ ಏನಾಗುತ್ತೆ, ಕೊಲ್ಯಾಪ್ಸ್ಡ್ ಆಗೋಗ್ಬಿಡುತ್ತೆ. ಹಿಪ್ ಪೇನ್ ಇರುತ್ತೆ, ಅದು ಫುಲ್ ಕೊಲ್ಯಾಪ್ಸ್ ಆದಾಗ ಆ ಪರ್ಸನ್ ಬೆಡ್ಡಿಂದ ಎದ್ದೇ ಬರೋಕ್ಕಾಗಲ್ಲ. ಆ ಥರ ಒಂಥರ ಕ್ರಶ್ಡ್ ಕೊಲ್ಯಾಪ್ಸ್, ಬೆಡ್ ಬಾಂಬ್ ಆಗ್ಬಿಡ್ತಾರೆ. ಸೊ ಡಾಕ್ಟರ್ ಅದನ್ನ ಹೇಳಿದ್ರು, ಈ ತರ ಇವಾಗ ಸ್ಟೇಜ್ 2. ನಮ್ಮ ರಿಪೋರ್ಟಲ್ಲಿ ಏನು ಮಾಡಿದ್ರು ಅವರು MRI ಅವರು ಅಂದರೆ ಸ್ಟೇಜ್ 2C ಅಂತ ಹಾಕಿದ್ರು. ಸೊ ನಾವು ಅವಾಗ ಕೇಳಿದ್ವಿ, ಅವರೇ ಅಲ್ಲೇ ಹೇಳಿದ್ರು, ಆ, ಇದು ಸಿ ಅಂತ ಹಾಕಿದ್ದಾರೆ, ನಮ್ದು ಇದು ಬೈ ಮಿಸ್ಟೇಕ್ ಆಗಿದೆ, ಇಟ್ ಸಪೋಸ್ ಟು ಬಿ 2A. ಬಿ ಅಂತ ಹಾಕಿದ್ದಾರೆ, 2B ಅಂತ ಇರಬೇಕು, ಸಿ ಅಂತ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅವರು. ನನ್ಗೆ ಇನ್ನೊಂದ್ಸತಿ ಡೌಟ್ ಬಂತು, ಹಂಗ ನನ್ನ ಗಂಡಂಗೆ ಏವಿಯನೇ ಬಂದಿರಲ್ಲ, ಏನೂ ಇರಲ್ಲ, ಯಾರ್ದೋ ರಿಪೋರ್ಟ್ ಹಾಕ್ಬಿಟ್ಟಿದ್ದಾರೆ ಅಂತ. ನಾನು ಫುಲ್ಲು ಜಗಳ ಆಡ್ದೆ, ನೀವು ಅದು ಹೆಂಗೆ ಹಾಕ್ತೀರಾ, ನಾವು ಇವಾಗೆಲ್ಲ ಎದ್ರುಕೊಂಡು ಬಂದಿದ್ದೀವಿ, ನಮ್ಮ ಹೆಲ್ತ್ಗೆ ಇವಾಗ ಅದೇನಾದರೂ ಆಗಿದ್ರೆ ಹೆಂಗೆ ಮಾಡ್ತೀರಾ ನೀವು ಅಂತ. ನನ್ಗೆ ಇನ್ನೊಂದ್ಸತಿ MRI ತೆಗ್ಸಿ, ಇದೆಲ್ಲ ಇದಾ ಅಂತ ಹೇಳಿದೆ. ಆಮೇಲೆ ಈ ರಿಪೋರ್ಟ್ಸಲ್ಲಿ ಇರೋದನ್ನ ಬಿಡು, ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನ ಬಿಡು, ಆದರೆ ಇಲ್ಲಿ ನಾನು ಏನು ಹಿಪ್ ನೋಡಿ ಹೇಳ್ತಾ ಇದ್ದೀನಿ, ಇದರಲ್ಲೇ ನನಗೆ ಗೊತ್ತಾಗ್ತಿದೆ, ಎಕ್ಸ್ರೇ ಏನು ಕೊಡ್ತಾರೆ ಅವರು ಅದರಲ್ಲೇ ಗೊತ್ತಾಗ್ತಿದೆ ನನಗೆ ಏನಿದೆ ಅಂತ. ಸೊ ಯು ಡೋಂಟ್ ನೀಡ್ ಟು ವರಿ ಆರ್ ಯು ಡೋಂಟ್ ನೀಡ್ ಟು ಓವರ್ ಥಿಂಕ್ ಅಬೌಟ್ ಇಟ್. C-B ಏನು ಡಿಫ್ರೆನ್ಸ್ ಇರಲ್ಲ, ಪೇನ್ ಮಾತ್ರ ಡಿಫ್ರೆನ್ಸ್ ಆಗುತ್ತೆ. ಬಟ್ ಈ ಡಿಸೀಸ್ ನಿನ್ನ ಹಸ್ಬೆಂಡ್ಗೆ ಇರೋದು ನಿಜ ಅಂತ ಹೇಳಿದ್ರು. ನಾವು ಓಕೆ ಫೈನ್, ಫುಲ್ ಗಾಬರಿ ಆಯಿತು. ಎಕ್ಸ್ಪ್ಲೇನ್ ಮಾಡಿದ್ರು, ನಾವೆಲ್ಲ ಕ್ವೆಶನ್ಸ್ ಕೇಳಿದ್ವಿ, ಇದು ಕ್ಯೂರಬಲ್ ಅಂತ. ಇದು ಕ್ಯೂರಬಲ್ ಅಂತ ಅಂದರೆ ಲೈಫ್ ಲಾಂಗ್ ಹಿಪ್ ತುಂಬ ಚೆನ್ನಾಗಿರುತ್ತೆ ಅಂತ 100% ಕ್ಯೂರಬಲ್ ಇಲ್ಲ. ಆದರೆ ವಿ ಕ್ಯಾನ್ ಡೂ ಫ್ಯೂ ಸರ್ಜರೀಸ್, ಅದರಿಂದ ವಿ ಕ್ಯಾನ್ ಬೈ ಸಮ್ ಮೋರ್ ಟೈಮ್ ಅಂತ ಹೇಳಿದ್ರು. ನಾನು ಕೇಳಿದೆ, ಸರ್ಜರಿ ಎಲ್ಲ ಮಾಡಿನೂ ನಮಗೆ ರಿಸಲ್ಟ್ ಸಿಗಲ್ವಾ ಹಂಗಿದ್ರೆ ಅಂತ. ಅದಕ್ಕೇನೆ ರಿಸಲ್ಟ್ ಸಿಗುತ್ತೆ, 100% ಇಲ್ಲ ಈ ಒಂದು ಡಿಸೀಸ್ಗೆ. 50 to 60% ರಿಸಲ್ಟ್ ಸಿಗುತ್ತೆ ಅಂತ ಅಂದರು. ಅಂದರೆ ಅದಕ್ಕೆ ಒಂದು ಸರ್ಜರಿ ಮಾಡ್ತಾರೆ, ಕೋರ್ ಡಿಕಂಪ್ರೆಷನ್ ಅಂತ. ಸೊ ಅವ್ರದ್ದು ಏನಿರುತ್ತೆ ಬೋನ್ ಮ್ಯಾರೋ, ಬ್ಯಾಕ್ ಬೋನ್ ಏನಿರುತ್ತೆ, ಆ ಬೋನ್ ಮ್ಯಾರೋದಲ್ಲಿ ಸ್ಟೆಮ್ ಸೆಲ್ಸ್ನ ಎತ್ಕೊಂಡು ಥೈಸ್ ಇರುತ್ತಲ್ಲ ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡ್ಗೆ 2 ಹಿಪ್ಪಿಗೂ ಆಗಿತ್ತು. ಅವನಿಗೆ 2 ಹಿಪ್ಪು ಸ್ಟೇಜ್ 2 ಅಲ್ಲೇ ಇತ್ತು. ಬಟ್ ತುಂಬ ಸಿವಿಯರ್ ಪೇನ್ ಇದ್ದಿದ್ದು ರೈಟ್ ಹಿಪ್, ರೈಟ್ ಲೆಗ್, ರೈಟ್ ಹಿಪ್ ತುಂಬ ಪೇನ್ ಇತ್ತು. ಸೊ ನಾನು ಫೈನ್ ಅಂದ್ಬಿಟ್ಟು ಕೇಳ್ಕೊಂಡ್ವಿ, ವಾಪಸ್ ಬಂದ್ವಿ. ಸೊ ಅವಾಗ ನಾನು ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಈ ಥರ ಅಂತೆಲ್ಲ ಹೇಳಿದೆ. ಶಿ ವಾಸ್ ಶಾಕ್ಡ್ ಅಫ್ಕೋರ್ಸ್. ಅದಾದಮೇಲೆ ನಾನು ನಮ್ಮ ಪಪ್ಪ ನಮ್ಮಮ್ಮಂಗೆ ಹೇಳಿದೆ. ಅವ್ರಿಗೆ ಅಷ್ಟು ಅರ್ಥ ಆಗಲಿಲ್ಲ, ಬಟ್ ಟ್ರೈ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಏನಾಗಿದೆ ಯಾಕಾಗಿದೆ ಅಂತ.
ಆ್ಯಂಡ್ ಅದಾದಮೇಲೆ ವಿ ಹ್ಯಾಡ್ ಟು ಇನ್ಫಾರ್ಮ್ ಹಿಸ್ ಫ್ಯಾಮಿಲಿ ಎಲ್ಲ. ಅವರಿದ್ದರು ಇಲ್ಲ ಇಲ್ಲೆಲ್ಲಾದರೂ ಇನ್ನೊಂದು ಕಡೆ ಮಾಡಿಸು ಅಂತಂದರು. ಅಷ್ಟು ಬೇಗ ಇಮಿಡಿಯೇಟಾಗಿ ನನ್ನ ಅಕ್ಕ ನೆಕ್ಸ್ಟ್ ಡೇ ಬಂದು ನನ್ನ ಅಕ್ಕ ಮತ್ತೆ ಬಾಬಾ ಬಂದರು. ಅವರು ನಮ್ಮನ್ನ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಮಹಾಲಕ್ಷ್ಮಿ ಲೇಔಟ್ ಹತ್ರ. ಅಲ್ಲಿನೂ ಈ ಒಂದು ರಿಪೋರ್ಟ್ ಇಟ್ಕೊಂಡು ಕೇಳಿದ್ರು, ಇದು ಸರ್ಜರಿಯಿಂದನೇ ಕ್ಯೂರ್ ಆಗುತ್ತಾ ಅಥವಾ ಹೆಂಗೆ ಏನು ಅಂತ. ಸೊ ಅಲ್ಲೂ ಚೆಕ್ ಮಾಡಿಸಿದ್ವಿ. ಅವರು ಹೇಳಿದ್ರು, ಸೇಮ್ ಹೇಳಿದ್ರು. ಪ್ರೈಸಸ್ ಚೂರು ಚೂರು ಡಿಫ್ರೆನ್ಸ್ ಇತ್ತು, ಬಟ್ ಅದೇ ರಿಸಲ್ಟ್, ಅದೇ ಥರನೇ ಪ್ರೊಸೀಜರ್ ಇರುತ್ತೆ. ಸರ್ಜರಿ ಮಾಡಲೇಬೇಕು, 2 ಹಿಪ್ಪಿಗೂ ಸರ್ಜರಿ ಮಾಡಬೇಕು, ಸ್ಟೆಮ್ ಸೆಲ್ಸ್ನ ತೆಗ್ದು ಅಂತ ಹೇಳಿದ್ರು. ಆಮೇಲೆ ನಾವು ಇವ್ರ ಮಮ್ಮಿ ಒಂದು ಹಾಸ್ಪಿಟಲ್ಗೆ ಹೇಳಿದ್ರು, ಮಣಿಪಾಲ್ ಹತ್ರ ಅಂತೀನಿ, ಮಣಿಪಾಲ್ ಹಾಸ್ಪಿಟಲು ಇಂದಿರಾನಗರಲ್ಲಿ. ಇವ್ರ ಮಮ್ಮಿ ಮತ್ತು ಇವ್ರ ಬ್ರದರ್, ನಾವು 4 ಜನನೂ ಹೊರಟಿ ಅಲ್ಲಿ ತೋರಿಸಿದ್ವಿ. ಅವರು ಕೂಡ ಅದೇ ಹೇಳಿದ್ರು. ಬಟ್ ಅವರಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಗೊತ್ತಾಯಿತು, ದ್ಯಾಟ್ ಕೋರ್ ಡಿಕಂಪ್ರೆಷನ್ ಬಂದು ಒಂದು ಸರ್ಜರಿ ಆದರೆ ಅದನ್ನ ಏನು ಮಾಡ್ತಾರೆ ಅಂದರೆ ಬೋನಿಂದ ಬೋನ್ ಮ್ಯಾರೋಯಿಂದ ತೆಗ್ದು ಬ್ಯಾಕ್ ಬೋನ್ ಬೆನ್ನಿಂದ ಅದನ್ನ ಸ್ಟೆಮ್ ಸೆಲ್ಸ್ನ ತಗೊಂಡು ಒಂದು ರೈಟ್ ಹಿಪ್ಪಿಗೆ ಇಮಿಡಿಯೇಟಾಗಿ ಹಾಕೋದು ಒಂದು ಪ್ರೊಸೀಜರ್. ಇಲ್ಲೆಲ್ಲ ನಮಗೆ ಡಾಕ್ಟರ್ ಹೇಳ್ತಾ ಇದ್ದಿದ್ದು, ಇಮಿಡಿಯೇಟಾಗಿ ತೆಗಿತೀವಿ, ಇಮಿಡಿಯೇಟಾಗಿ ಹಾಕ್ತೀವಿ, 2 ಕಾಲ್ಗೂ 1 ಬೈ 1 ಆದರೂ ಹಾಕ್ಸ್ಕೊಳ್ಬೋದು. ಅಂದರೆ ಒಂದು ಕಾಲಿಗೆ ಆದರೂ ಹಾಕ್ಸ್ಕೊಂಡು ನೀವು ಇನ್ನೊಂದು ಕಾಲನ್ನ ಒಂದು ಸ್ವಲ್ಪ 2-3 ವೀಕ್ಸ್ ಆದಮೇಲೆ ಇನ್ನೊಂದು ಕಾಲಿಗೂ ಹಾಕ್ಸ್ಕೊಳ್ಬೋದು ಅಂತ ಹೇಳಿದರು. ಬಟ್ ಅಲ್ಲಿನೂ ಅದೇ ಹೇಳಿದ್ರು, ಇಮಿಡಿಯೇಟಾಗಿ 2 ಕಾಲ್ಗೂ ಹಾಕೊಬೋದು ಅಂತ. ಬಟ್ ನಮಗೆ ಫಸ್ಟ್ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಇಮಿಡಿಯೇಟಾಗಿ 2 ಸರ್ಜರಿ ಮಾಡಿದ್ರೆ ಅದು ಒಂಥರ ಆ ಪರ್ಸನ್ ಬೆಡ್ ಬಾಂಬೆ ಆಗಿಬಿಡ್ತಾರೆ, ಒಂಥರ ನಡಿಲಿಕ್ಕೆಲ್ಲ ಆಗಲ್ಲ ಅಂತ. ಸೊ ದಟ್ ಈಸ್ ದ ಫಸ್ಟ್ ಪ್ರೊಸೀಜರ್, ಕೋರ್ ಡಿಕಂಪ್ರೆಷನ್. ಇನ್ನೊಂದು ಬಂದ್ಬಿಟ್ಟು IVF ಪ್ರಾಸೆಸ್ ಥರ. ಇನ್ ಶಾರ್ಟ್ ಆಗಿ ಹೇಳಬೇಕು ಅಂದರೆ, ಸ್ಟೆಮ್ ಸೆಲ್ಸ್ನ ತಗೊಳ್ತಾರೆ, ಅದನ್ನ ಫಸ್ಟ್ ಸರ್ಜರಿ ತಗೊಂಡು IVF ಪ್ರಾಸೆಸ್ ಥರ ಆ ಒಂದು ಸ್ಟೆಮ್ ಸೆಲ್ಸ್ನ ಮಲ್ಟಿಪ್ಲೈ ಮಾಡ್ತಾರೆ. ಕಪಲ್ ಆಫ್ ವೀಕ್ಸ್ ಒಂದು ಸ್ಪೆಷಲೈಸ್ಡ್ ಲ್ಯಾಬಲ್ಲಿ ಇಟ್ಟು ಅದನ್ನು ಮಲ್ಟಿಪ್ಲೈ ಮಾಡ್ತಾರೆ. ಅದನ್ನು ಮಲ್ಟಿಪ್ಲೈ ಮಾಡಾದ್ಮೇಲೆ ಆ ಸ್ಟೆಮ್ ಸೆಲ್ಸ್ನ ಒಂದು ಹಿಪ್ಪಿಗೆ ಹಾಕ್ತಾರೆ. ನಮಗೆ ಬೇಕು ಅಂತಂದರೆ ಎರಡು ಹಿಪ್ಪಿಗೂ ಒಂದೇ ಸತಿನೇ ಮಾಡಿಸ್ಕೊಬೋದು. ಇಲ್ಲ ಅಂತಂದರೆ ಒಂದು ಹಿಪ್ ಮಾಡಿಸ್ಕೊಂಡು, ಒಂದು ಹಿಪ್ ನೀಟಾಗೆಲ್ಲ ರೆಡಿ ಎಲ್ಲ ಆಗಾದ್ಮೇಲೆ ಇನ್ನೊಂದು ಹಿಪ್ಪಿಗೆ ಇನ್ನೊಂದು ಸತಿ ಮಾಡಿಸ್ಕೊಳ್ಬೋದು, ಆ ಥರ. ಸೊ ಅದೊಂದು ಆಪ್ಷನ್ಸ್ ನಮಗೆ ಇನ್ನೊಂದು ಸಿಕ್ತು. ಅದರಲ್ಲಿ ಕ್ಯೂರಬಲ್ ರೇಟ್ ಬಂದ್ಬಿಟ್ಟು 70 to 80% ಅಂತ. ಸೊ ನಾರ್ಮಲ್ ಸರ್ಜರೀಸಲ್ಲೆಲ್ಲ 50 to 60%. ಸೊ ನಾವು ಅಂದ್ಕೊಂಡ್ವಿ 10% ಎಕ್ಸ್ಟ್ರಾ ಆಗ್ತಿದ್ರು ಪರವಾಗಿಲ್ಲ, ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಇನ್ನೊಂದು ಸರ್ಜರಿಗೆ ಹೋಗೋಣ ಅಂತ. ಸೊ ಹಂಗೆ ಮಾಡ್ತಾ ಮಾಡ್ತಾ ನಾವು ಇಮಿಡಿಯೇಟಾಗಿ ತೊಗೊಳ್ಳಿಲ್ಲ, ಯಾಕೆಂದರೆ ಮಾರ್ಚ್ ನಾವು ರಿಸರ್ಚ್ ಮಾಡ್ತಾನೆ ಯುಗಾದಿಗಿಂತ ಇನ್ನೊಂದು ಚೂರು, ನಾವು 10th 15th ಅಷ್ಟರಲ್ಲಿ ನಮಗೆ ಗೊತ್ತಾಯಿತು ಇದೇನು ನಮಗೆ ಅಂದ್ಬಿಟ್ಟು ಇದು ಪ್ರೊಸೀಜರ್ಸ್ ಎಲ್ಲ ಏನು ಅಂತ. ಸೊ ನಾವೇನು ಮಾಡಿದ್ವಿ, ಬ್ಯಾಂಗ್ಳೂರಲ್ಲೇ ಕೋರ್ ಡಿಕಂಪ್ರೆಷನ್ ಮಾಡೋ ನಂಬರ್ 1 ಡಾಕ್ಟರ್ ಯಾರಿದ್ದಾರೆ ಅವ್ರನ್ನ ನಾವು ಕನ್ಸಲ್ಟ್ ಮಾಡೋಣ. ಹಂಗೆ ಹುಡುಕ್ತಾ ಇರಬೇಕಾದ್ರೆ ಮಣಿಪಾಲಲ್ಲಿ ಅವ್ರದ್ದು ನೇಮ್ ಬಂತು. ನಾವು ಇಷ್ಟೊಂದು ಜನ ಡಾಕ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದೀವಿ, ನಮ್ಗದು ಸ್ಪಾರ್ಕ್ ಇರಲಿಲ್ಲ. ಇವ್ರ ಹತ್ರ ನಾವು ಓವರ್ ದ ಫೋನ್ ಅಷ್ಟೇ ನಾವು ಮಾತಾಡಿದ್ದು, ಬಟ್ ಒಂದು ಸ್ಪಾರ್ಕ್ ಇತ್ತು. ಮಾತಾಡಬೇಕಾದ್ರೆ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿವರೆಗೂ ನನಗೆ ಇವ್ರುಗಳೆಲ್ಲ ಬೇರೆ ಬೇರೆ ಏನು ಡಾಕ್ಟರ್ಸ್ ಇದ್ರು ಅವ್ರು ಹೇಳಿದ್ದು ಬೇರೆ. ನಾನು ಅವ್ರ ರಿಪೋರ್ಟ್ ಹಂಗೆ ಆನ್ಲೈನಲ್ಲೇ ನಾವು ಕಳಿಸಿದ್ವಿ. ಅವ್ರು ಹೇಳಿದ್ರು, ಸೊ ಸ್ಯಾಡ್ ದ್ಯಾಟ್ ಇವ್ರಿಗೆ ಇದಾಗಿದೆ, ಬಟ್ ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವರೆಲ್ಲ ಏನು ಹೇಳ್ತಾ ಇದ್ರು ಅಂದರೆ, ಎಲ್ಲ ಬೇರೆ ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಿದ್ರು, ಇಮಿಡಿಯೇಟಾಗಿ ಮಾಡಿಸಿ, ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ, ಅವ್ನಿಗೆ ಅದು ಕೊಲ್ಯಾಪ್ಸ್ ಆಗಿಬಿಟ್ರೆ ಫುಲ್ ಬೆಡ್ ಬಾಂಬ್ ಆಗಿಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ಸೊ ಇಟ್ ಟೇಕ್ಸ್ ಟೈಮ್, ಬಟ್ ತುಂಬ ನಾವು ಅದಕ್ಕೂ ಟೈಮ್ ಬಿಡೋದು ಬೇಡ, ಅದು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಈ ಡಾಕ್ಟರ್ ಏನು ಹೇಳಿದ್ದು ಅಂದರೆ, ಇದು ಲೈಫ್ ಥ್ರೆಟ್ನಿಂಗ್ ಅಲ್ಲ, ಸರ್ಜರಿ ಮಾಡ್ಬೋದು. ಸ್ಟೆಮ್ ಸೆಲ್ಸ್ನ ಫಸ್ಟ್ ನಾವು ಎತ್ಕೊಂಡು ಸೇಮ್ IVF ಥರ ನಮ್ಮ ಒಂದು ಸ್ಪೆಷಲೈಸ್ಡ್ ಲ್ಯಾಬ್ ಮಹಾರಾಷ್ಟ್ರ ಮತ್ತು ಪೂನೆಲಿದೆ, ಇದು ಒನ್ ಆಫ್ ದ ಲ್ಯಾಬ್ಗೆ ನಾವು ಅದನ್ನು ಕೊಡ್ತೀವಿ. ಅದಾಗಾದ್ಮೇಲೆ ಒಂದು ಹಿಪ್ಪಿಗೆ ಮಾಡೋಣ ಅಂತ ನಾನು ಹೇಳಿದೆ. ಕೆಲವು ಡಾಕ್ಟರ್ಸ್ ಸಜೆಸ್ಟ್ ಮಾಡಿದ್ದಾರೆ 2 ಹಿಪ್ಪಿಗೂ ಒಟ್ಟಿಗೆ ಆದರೆ ಒಂದೇ ಸತಿ ಪೇಯ್ನ್ ಹೋಗುತ್ತೆ ಅಲ್ವಾ ಡಾಕ್ಟರ್ ಅಂತ. ದ ಡಾಕ್ಟರ್ ಇಸ್ ಸಚ್ ಅ ಸ್ವೀಟ್ ಆರ್ಟ್. ಅವ್ರು ಹೇಳಿದ್ರು, ನೋಡಮ್ಮ ನನಗೇನಿಲ್ಲ, 2 ಹಿಪ್ಪಿಗೂ ನಾನು ಸರ್ಜರಿ ಮಾಡ್ತೀನಿ, ಐ ಡೋಂಟ್ ಮೈಂಡ್ ಡೂಯಿಂಗ್ ದಟ್, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಮಾಡ್ತೀನಿ. ಆದರೆ ಆ ಮನುಷ್ಯ ಜಸ್ಟ್ 33 ಇಯರ್ಸ್ ಅಷ್ಟೇ. ಫಸ್ಟ್ ಆಫ್ ಆಲ್ ಫಸ್ಟ್ ಹಿಪ್ ಸರ್ಜರಿ ಮಾಡಿದಾಗ್ಲೇ ಅವ್ರು ಬೆಡ್ ಮೇಲೇ ಮಲಗಿರ್ತಾರೆ. ಒಂದು ಫ್ಯೂ ವೀಕ್ಸ್ ಆಗಾದ್ಮೇಲೆ ಒಂದು ವಾಶ್ರೂಮ್ಗೆ ಹೋಗೋಕ್ಕಾಗತ್ತೆ ವಿತ್ ದ ಹೆಲ್ಪ್ ಆಫ್ ವಾಕರ್, ಅವ್ರು ಯಾರಾದರೂ ಹೆಲ್ಪ್ ಮಾಡಬೇಕು. ಎರಡೂ ಮಾಡಿಸ್ಬಿಟ್ರೆ ಆ ಮನುಷ್ಯ ಹಿಂಗೂ ಮಲ್ಗೋಕ್ಕಾಗಲ್ಲ, ಹಿಂಗೂ ಮಲ್ಗೋಕ್ಕಾಗಲ್ಲ, ಸ್ಟ್ರೇಟೇ ಮಲ್ಕೊಳ್ಬೇಕು. ಆ್ಯಂಡ್ ಪೇಯ್ನ್ ತುಂಬ ಸಿವಿಯರ್ ಆಗಿರುತ್ತೆ. ಆ್ಯಂಡ್ ಹೀ ಈಸ್ ಜಸ್ಟ್ 33. ಆ 4 ಗೋಡೆ ಮಧ್ಯೆ ಡಿಪ್ರೆಷನ್ ಏನಾದರೂ ಹೋಗ್ಬಿಟ್ರೆ ನೋಡಿ ದಟ್ ವಿಲ್ ಬಿ ಟೂ ಸ್ಯಾಡ್. ಅವಾಗ ದಟ್ ವಿಲ್ ಬಿ ಇವನ್ ಮೋರ್ ಬ್ಯಾಡ್.
ಸೊ ಆ ಥರ ರಿಸ್ಕ್ ತಗೊಳ್ಳೋದು ಬೇಡ. ನೀವೆರಡೂನು ಒಟ್ಟಿಗೆ ಮಾಡಿಸಿದ್ರು ಒಂದೇ ಸರ್ಜರಿ, ಒಂದೇ ಪ್ರೈಸ್ ಆಗತ್ತೆ. ಸಪ್ರೇಟಾಗಿ ಮಾಡಿಸಿದ್ರು ಒಂದೇ ಪ್ರೈಸ್ ಆಗತ್ತೆ ಅಂತ ಅಂದರು. ದಟ್ ಮೇಕ್ ಸೆನ್ಸ್ ಅಂತ ಅನ್ನಿಸ್ತು ನನಗೆ. ಬಿಕಾಸ್ 2 ಥೈಸ್ ಇವಾಗ ಇಲ್ಲಿದೆ, ಹಿಂಗೆ ಥೈಸ್ ಹಿಂಗಿರುತ್ತೆ ಅಂದರೆ ಆ ಒಂದಕ್ಕೆ ಮಾಡಬೇಕು ಅಂದರೆ ಪೆಲ್ವಿಕ್ ಅಲ್ಲ, ಅದಕ್ಕೆ ಮಾಡಬೇಕು ಅಂದರೆ ಎರಡಕ್ಕೂ ಮಾಡಿದ್ರೆ ಅವ್ನು ಹಿಂಗೂ ಮೂವ್ ಇಟ್ಸ್ ಲೈಕ್ ಪಿಯರ್ಸಿಂಗ್. ನಿನ್ನ ಕಿವಿಗೆ ಹಿಂಗೆ ಪಿಯರ್ಸ್ ಮಾಡಿಸಿದಾಗ ಹಿಂಗೂ ಮಲ್ಗೋಕ್ಕಾಗಲ್ಲ, ಹಿಂಗೂ ಮಲ್ಗೋಕ್ಕಾಗಲ್ಲ. ಅವಾಗ ಹಿಂಗೆ ಇರಬೇಕು ಕ್ಯೂರ್ ಆಗೋವರೆಗೂ. ನಮಗೆ ಒಂದು ಚಿಕ್ಕ ಪಿಯರ್ಸ್ ಮಾಡಿಸಿದ್ರೆ ಟು ಸ್ಲೀಪ್ ಪ್ರಾಪರ್ಲಿ ವಿಲ್ ಟೇಕ್ ಅಪ್ ಟು 4 ವೀಕ್ಸ್. ಸೊ ಅದೇ ಅಷ್ಟಿರ್ಬೇಕಾದ್ರೆ ಇನ್ನು ಇದು ಅಂತ. ಸೊ ನಾವಂದ್ವಿ ಓಕೆ ಸರ್ ಹಾಗೆ ಮಾಡೋದ, ಒಂದು ಹಿಪ್ಪಿಗೆ ಒಂದ್ಸತಿ ಮಾಡೋಣ, ಇನ್ನೊಂದು ಹಿಪ್ಪಿಗೆ ಒಂದ್ಸತಿ ಮಾಡೋಣ, ಯಾವಾಗ ಅಡ್ಮಿಷನ್ ಮಾಡೋದು ಎಲ್ಲ ಹೇಳಿ ಅಂತ. ಅವ್ರು ಆಮೇಲೆ ಇನ್ಶೂರೆನ್ಸ್ ನಂಬರ್ ಕೊಟ್ಟರು. ಆಮೇಲೆ ಇವನ್ ಆಫೀಸಿಂದ ಎಷ್ಟು ಕ್ಲೇಮ್ ಆಗುತ್ತೆ ಅದೆಲ್ಲ ನೋಡಿದ್ವಿ. ಸೊ ವಿ ವೆಂಟ್ ವಿತ್ ದಟ್ ಪ್ರೊಸೀಜರ್. ಅಂದರೆ ಫಸ್ಟ್ ಸರ್ಜರಿ ಬಂದು ಸ್ಟೆಮ್ ಸೆಲ್ಸ್ನ ತಗೊಳ್ಳೋದು, ಬೋನ್ ಮ್ಯಾರೋಯಿಂದ ಸ್ಟೆಮ್ ಸೆಲ್ಸ್ನ ತಗೊಂಡು ಅದನ್ನ ಸ್ಟೋರ್ ಮಾಡಿ ಲ್ಯಾಬಲ್ಲಿ. ಇವಾಗ ಒಂದು 100 ಇತ್ತು ಅಂದರೆ ಅದನ್ನ ಒಂದು 200, 300 ಅಥವಾ ಮಿಲಿಯನ್ಸ್, ಐ ಮೀನ್ ತುಂಬ ಜಾಸ್ತಿ ಮಲ್ಟಿಪ್ಲೈ ಮಾಡ್ತಾರೆ. ಸೊ ಆ ಥರ ಮಲ್ಟಿಪ್ಲೈ ಮಾಡಾಗದ್ಮೇಲೆ ಅದನ್ನ ತಗೊಂಡು ಬಂದು ಒಂದು ಹಿಪ್ಪಿಗೆ ಹಾಕ್ತಾರೆ. ಸೊ ಮಿನಿಮಮ್ 4 to 5 ವೀಕ್ಸ್ ನಾವು ಆ ಸ್ಟೆಮ್ ಸೆಲ್ಸ್ನ ಫಸ್ಟ್ ಸರ್ಜರಿ ಸ್ಟೆಮ್ ಸೆಲ್ಸ್ ಏನು ತಗೊಳ್ತಾರೆ 4 to 5 ವೀಕ್ಸ್ ಆದಮೇಲೆ ಒಂದು ಹಿಪ್ ಸರ್ಜರಿ ಆಗುತ್ತೆ. ಅದಾದಮೇಲೆ ಒಂದು 8 ವೀಕ್ಸ್ ಆದಮೇಲೆ ಇನ್ನೊಂದು ಸರ್ಜರಿ ಆಗುತ್ತೆ. ಸೊ ದಿಸ್ ಇಸ್ ದಿ ಪ್ರೊಸೀಜರ್ ಆಫ್ ದಿಸ್ ಏವಿಯನ್. ಸೊ ನಾವು 25th ಮಾರ್ಚ್ ಮಾಡಿಸಿದ್ವಿ ಏವಿಯನ್ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಏನಿತ್ತು ಅದನ್ನು ಇಂಪ್ಲಾಂಟೇಷನ್ ಅಂತ ಏನು ಕರೀತಾರೆ. ಫಸ್ಟ್ ಥೈ ಅದರದ್ದು ಡೇಟ್ ಬಂದು April 29th. ಲಾಸ್ಟ್ ಸರ್ಜರಿ ಬಂದು July 18th, ವಿಚ್ ಇಸ್ ಟುಮಾರೋ. ಇವತ್ತು July 17th. ಇಟ್ ಟುಕ್ ಮೀ 5 months ಟು ಅಂಡರ್ಸ್ಟ್ಯಾಂಡ್ ಯಾಕಿದೆಲ್ಲ ಆಯಿತು ಏನು ಅಂತ. ದಟ್ ಈಸ್ ದ ರೀಸನ್ ನಾನು ತುಂಬಾ ಇನ್ಆಕ್ಟಿವ್ ಆಗಿದ್ದೆ. ಎಸ್, ನನಗೆ ನನ್ನ ಲೈಫಲ್ಲಿ ನನ್ನ ಲೈಫ್ ಪಾರ್ಟ್ನರ್ ಈ ಥರ ಸಿಚುವೇಶನಲ್ಲಿ ಇರಬೇಕಾದ್ರೆ ಹೌ ಕ್ಯಾನ್ ಐ ಬಿ ಸೋ ಆ್ಯಕ್ಟಿವ್? ಎಲ್ಲ ಕಡೆಯಿಂದನೂ ಹಿಟ್, ಮೆಂಟಲಿ, ಫಿಸಿಕಲಿ, ಫಿನಾನ್ಷಿಯಲಿ, ಈ ಮೂರಕ್ಕೂ ಸರಿ ಹೊಡ್ತಾ ಬಿತ್ತು. ಒಂಥರ ಇದು ನನ್ನ ಸೈಡ್ ಆಫ್ ದ ಸ್ಟೋರಿ ಆಯ್ತಾ. ಅವನ ಸೈಡ್ ಆಫ್ ದ ಸ್ಟೋರಿ ಬೇರೆನೇ ಇದೆ. ನಮ್ಗಿನ್ನ ಒಂದು ಸ್ವಲ್ಪ ಬೇಗ ಹೋಗಿ ಚೆಕ್ ಮಾಡಿದ್ದಿದ್ರೆ ಡೆಫಿನೆಟ್ಲಿ ಸರ್ಜರೀಸೇ ಇರ್ತಾ ಇತ್ತು, ಇಲ್ಲ ಅಂತಲ್ಲ. ಯಾಕೆಂದ್ರೆ ಇದು ಟ್ಯಾಬ್ಲೆಟ್ಸ್ ಅಲ್ಲಿ ಕೂಡ ಕ್ಯೂರ್ ಆಗಲ್ಲ, ಸರ್ಜರಿನೇ ಇದ್ರಲ್ಲಿ ಮಾಡ್ಸಕ್ಕಾಗೋದು. ಇನ್ನೊಂದು ವರ್ಸ್ಟ್ ಪಾರ್ಟ್ ಏನಂದ್ರೆ ಇವಾಗ ಇವನ್ಗೆ ಲಕ್ಕಿಲಿ ದೇವರ ದಯೆಯಿಂದ ತುಂಬಾ ಜಾಸ್ತಿ ಆಗಿಲ್ಲ. ಅದೇ ಸ್ಟೇಜ್ C ಆರ್ ಸ್ಟೇಜ್ D ಆಗಿದ್ದಿದ್ರೆ ಕೊಲ್ಯಾಪ್ಸ್, ನಾನು ಅವಾಗಲೇ ಹೇಳಿದ್ನಲ್ಲ, ಕೊಲ್ಯಾಪ್ಸ್ ಆಗಿರ್ತಿತ್ತು. ಅದು ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅವಾಗ. ಇವ್ರದ್ದು ಏನಿದೆ ಹಿಪ್ ಅದನ್ನ ತೆಗ್ದು ಹೊಸ ಹಿಪ್ ಹಾಕ್ತಾರೆ. ಆ್ಯಂಡ್ ದಟ್ ಹಿಪ್ ವಿಲ್ ಬಿ ವ್ಯಾಲಿಡ್ ಫಾರ್ 20 years 10 years ಆ ಥರ. ಬಟ್ ನಾನು ಇವಾಗಲೂ ಅಷ್ಟೇ ಇವಾಗ ನಾವೇನು ಮಾಡ್ಸೋಕ್ಕೆ ಪ್ರೊಸೀಜರ್ ಇವಾಗ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಅಷ್ಟೇ. ಇಟ್ಸ್ ನಾಟ್ ದಟ್ 100% ಕ್ಯೂರ್ ಇರುತ್ತೆ ಇವನಿಗೆ. ಹಿ ವಿಲ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಆರಾಮಾಗಿ ಮುಂಚೆ ಥರ ಓಡಾಡಿಕೊಂಡು ರನ್ನಿಂಗ್ ಎಲ್ಲ ಮಾಡಿಕೊಂಡು ಹೇಗಿದ್ರು ಆ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಇದರಲ್ಲಿ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಅದರಲ್ಲಿ ಏನಂದರೆ ಇವಾಗ ನಾವು ಚಕ್ಕಲ್ ಬಕ್ಕಮ್ ಹಾಕೊಂಡು ಕೂತ್ಕೊಳ್ತೀವಲ್ಲ, ಆ ಥರ ಕೂತ್ಕೊಳ್ಳೋಂಗಿಲ್ಲ. ಯೂಶ್ವಲಿ ಅವ್ನು ಕೂರಲ್ಲ. ಏನಾದರೂ ಇವಾಗ ಮನೇಲಿ ಹೋಮ ಏನಾದ್ರು ಪೂಜೆ ಮಾಡಿದ್ರೆ ಆ ಟೈಮಲ್ಲಿ ಕೂರ್ಬೇಕಲ್ವಾ. ಬಟ್ ಇನ್ಮೇಲೆ ಅವ್ನು ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇಂಡಿಯನ್ ವಾಶ್ರೂಮ್ಸ್ ಯೂಸ್ ಮಾಡೋಂಗಿಲ್ಲ, ಆಟೋ ರೈಡ್ಸ್ ಎಲ್ಲ ತೊಗೊಳಂಗಿಲ್ಲ. ಈ ಥರ ಹಿಂಗೆ ತಳಗಂ ಬಳಗಂ ಆ ಥರ ಎಲ್ಲ ಮಾಡಿದ್ರೆ ಹಿಪ್ ಎನಿ ಚಾನ್ಸಸ್ ಏನು ಬೇಕಾದರೂ ಹಾಕ್ಬೋದು, ಅದನ್ನು ಮಾಡೋಂಗಿಲ್ಲ. ದಟ್ ಈಸ್ ಸ್ಯಾಡ್. ಆಗಬಾರ್ದಿತ್ತು, ಆಗಿದೆ. ಬಿಕಾಸ್ ಅದನ್ನೆಲ್ಲ ಮಾಡಿ ಮತ್ತೆ ಇನ್ನೊಂದೇನೋ ಮಾಡ್ಕೊಳ್ಳೋದಕ್ಕಿಂತ ತುಂಬ ಸೀರಿಯಸ್ ಆಗಿರೋದಕ್ಕಿಂತ ಲೈಫಲ್ಲಿ ಜಾಸ್ತಿ ಇವಾಗ ಅವ್ನು ತುಂಬ ಸಿನ್ಸಿಯರ್ ಆಗಿರಬೇಕು. ಆಮೇಲೆ ತುಂಬ ಡಿಸಿಪ್ಲಿನ್ ಆಗಿ ಇವಾಗ ಅವನೊಂದು ಲೈಫಲ್ಲಿ ಇರಬೇಕು. ಮುಂಚೆ ಥರ ಎಲ್ಲ ಏನೂ ಮಾಡೋಕ್ಕಾಗಲ್ಲ, ತುಂಬಾ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಇದರಿಂದ ಏನೇನಂದರೆ ಫಾರ್ ಎವರ್ ಅವನು ಸಿಗರೇಟು ಸೇದಂಗಿಲ್ಲ, ವಿಚ್ ಇಸ್ ಗುಡ್. ಆ್ಯಂಡ್ ಕುಡಿಯೋಂಗಿಲ್ಲ, ಒಂದೇ ಒಂದು ಡ್ರಾಪ್ ಕೂಡ ಡ್ರಿಂಕ್ಸ್ ಮಾಡೋಂಗಿಲ್ಲ. ಇನ್ ಕೇಸ್ ಅಪ್ಪಿತಪ್ಪಿ ಚೂರು ಆಲ್ಕೋಹಾಲ್ ಹೋಯ್ತಂದ್ರೂ ಫಸ್ಟ್ ಅಟ್ಯಾಕ್ ಆಗುತ್ತೆ ಅದು ಸ್ಟೆಮ್ ಸೆಲ್ಸ್ಗೆ. ಆ ಸೆಲ್ಸಿಂದ ಮತ್ತೆ ಬ್ಲಡ್ ತಿಕ್ಕಾಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ.
ಹಿಂಗೊಂಥರ ಬ್ಲಡ್ ಕ್ಲಾಟ್, ಆ ಥರ ಎಲ್ಲ ಆಗಿ ಬ್ಲಡ್ ಸೆಲ್ಸ್ ಮತ್ತೆ ಸರ್ಕ್ಯುಲೇಟ್ ಆಗಕ್ಕಾಗಲ್ಲ. ಸೊ ಅದು ಮತ್ತೆ ಯಾವಾಗ ಹಂಗಾಗತ್ತೆ, ಆ ಥರ ಆದಾಗ ಏನಾಗುತ್ತೆ, ದ ಬೋನ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಡೈಯಿಂಗ್. ಸೊ ಇವಂದು ರೈಟ್ ಸೈಡ್ ಇವಾಗ ತುಂಬಾನೇ ಏನಂತಾರೆ, ಐ ಡೋಂಟ್ ಸೇ ದಟ್ ಇಟ್ಸ್ ಡೆಡ್ ಆರ್ ಡೈಯಿಂಗ್ ಅಂತ, ಅಂದ್ರೆ ತುಂಬಾನೇ ಡ್ಯಾಮೇಜ್ ಆಗಿದೆ ರೈಟ್ ಸೈಡ್ ಹಿಪ್. ಲೆಫ್ಟ್ ಸೈಡು ಇವಾಗಿನ ಸ್ಟಾರ್ಟ್ ಆಗಿದೆ, ಸೊ ಸ್ಪ್ರೆಡ್ ಆಗಿದೆ ಅದು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ. ಸೊ ಅದೇ ನಾವು ಒಂದು ಸ್ವಲ್ಪ ಮುಂಚೆನೆ ತೋರಿಸ್ಕೊಂಡಿದ್ರೆ ಒಂದು ಸರ್ಜರಿ ಅಂತೂ ಇರ್ತಿತ್ತು, ಬಟ್ ಒಂದು ಹಿಪ್ಪಿಗೆ ಇರ್ತಿತ್ತು. ಸೊ ಸೊ ನಾಳೆ ನನ್ನ ಹಸ್ಬೆಂಡ್ಗೆ ಸರ್ಜರಿ ಇದೆ, ಜುಲೈ 18th. ಅದಾದ್ಮೇಲೆ ನಾನು ಐ ಥಿಂಕ್ ಎಲ್ಲ ನಾವು ಕ್ಷೇಮವಾಗಿ ಮನೆಗೆ ವಾಪಸ್ ಬಂದಮೇಲೆ ನಾನು ಇದನ್ನ ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಈಸಿ ಅನಿಸ್ತಿತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದಾಗ ಹೇಳಲಿಕ್ಕೆ, ಹಿಂಗಾಯ್ತು ಕಣೆ, ಹಿಂಗಾಯ್ತು ಕಣೋ, ನೋಡು ಹಿಂಗಾಗೋಯ್ತು ಅಂತೆಲ್ಲ. ಬಟ್ ಇಲ್ಲಿ ಕುತ್ಕೊಂಡು ನಾನೇ ಒಂದು ಕ್ಯಾಮ್ರಾ ಮುಂದೆ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಲೈಕ್ ಬಿಕಾಸ್ ಈ ಒಂದು ಜರ್ನಿಲಿ ನಾನು ತುಂಬಾನೇ ನೋಡ್ಬಿಟ್ಟಿದ್ದೀನಿ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ, ಫಿನಾನ್ಷಿಯಲಿ, ಆ್ಯಂಡ್ ಒಂದು ಹ್ಯೂಮನ್ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಕೆಲವು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೇಗೆ ಇರ್ತಾರೆ, ಹೇಗೆ ಚೇಂಜ್ ಆಗ್ತಾರೆ, ಹೇಗೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ನಾವು ಬಿದ್ದಾಗ ಹೆಂಗೆ ನೋಡ್ತಾರೆ ನಮ್ಮನ್ನ, ನಾವು ಚೆನ್ನಾಗಿದ್ದಾಗ ಹೆಂಗಿದ್ರು, ಎಲ್ಲದನ್ನು ನಾನು ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಸೈಡ್ ಆಫ್ ದ ಸ್ಟೋರಿ. ಅಗೇನ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಇದು ನನ್ನ ಸೈಡ್ ಆಫ್ ದ ಸ್ಟೋರಿ. ನನ್ನ ಹಸ್ಬೆಂಡ್ ಪ್ರಾಬಬ್ಲಿ ಅವ್ನು ಫುಲ್ ಕಂಪ್ಲೀಟ್ಲಿ ರಿಕವರ್ ಆದಾಗ, ಅವನಿಗೆ ಕಾನ್ಫಿಡೆಂಟ್ ಬಂದಾಗ ಅವನೇ ಬಂದು ನಿಮ್ಮ ಜೊತೆ ಮಾತಾಡ್ತಾನೆ. ನಿಮ್ಮ ವಿಷಯಸ್ ಎಲ್ಲ ಅವ್ನಿಗಿರ್ಬೇಕು. ನಾನು ಚಿಕ್ಕವಳಿದ್ದೆ, ಅಂದರೆ ಫಸ್ಟ್ PU ಇದ್ದೆ, ನನ್ನ ಅಕ್ಕನೂ ಅವಾಗ ಡಿಗ್ರಿಲಿದ್ಲು. ನಮ್ಮ ಪಪ್ಪಂಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಫಸ್ಟ್ ಸ್ಟ್ರೋಕ್ ಆಯಿತು, ಪ್ಯಾರಲೈಸ್ಡ್, ಆಮೇಲೆ ಬ್ರೈನ್ ಸ್ಟ್ರೋಕ್ ಆಯಿತು. ಸೊ ಅವಾಗ ನಾವು ಹಾಸ್ಪಿಟಲ್ ಓಡಾಡಿದ್ದು ತುಂಬ ಸೀರಿಯಸ್ ಆಗಿ. ನಾನು ನಮ್ಮ ಪಪ್ಪನ ಜೊತೆನೇ ಇದ್ದು, ನಾನು ಲಾಕ್ಡೌನ್ ಟೈಮಲ್ಲಿ ಅವಾಗ ನಮ್ಮ ಪಪ್ಪಂಗೆ ಸ್ಟ್ರೋಕ್ ಆದಾಗ ನಾವು ತುಂಬ ಚಿಕ್ಕವರಂತ ನಮಗೆ ಅಷ್ಟು ಹೆಂಗೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ಆಮೇಲೆ ನಮ್ಮ ಪಪ್ಪಂಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ನನ್ನ ಮದುವೆಗಿಂತ ಮುಂಚೆ. ಆ ಟೈಮಲ್ಲಿ ನಮ್ಮ ಪಪ್ಪ ಈಗ್ಲೂ ನಮ್ಮ ಹೆಸರೇನಾದರೂ ಕೇಳಿದ್ರೆ ಈ ಥರ ಸ್ಟ್ಯಾಮ ಮಾಡ್ತಾರೆ, ಊಟ ಏನಾದರೂ ತಿಂದ್ರ. ನಮ್ಮ ಪಪ್ಪನೂ ಈ ವಿಡಿಯೋಸ್ನ ನೋಡ್ತಾ ಇರ್ತಾರೆ. ನಾನು ಅವ್ರಿಗೆ ಡಿಸಪಾಯಿಂಟ್ ಆಗಲಿ ಅಥವಾ ನಮ್ಮ ಜರ್ನಿನ ಅವ್ರಿಗೆ ಹೇಳಿ ಡಿಸಪಾಯಿಂಟ್ ಮಾಡ್ತಾ ಇಲ್ಲ. ಬಟ್ ಈಗಲೂ ನಮ್ಮಪ್ಪ ಸ್ಟ್ಯಾಮರ್ ಮಾಡ್ತಾರೆ ಏನಾದರೂ ಕೇಳಿದಾಗ ಹೇಳಲಿಕ್ಕೆ. ಇಟ್ ಕುಡ್ ಬಿ ಬ್ರೇಕ್ಫಾಸ್ಟ್ ತಿಂದ್ರ, ಏನು ಮಾಡಿದ್ರಿ, ಎಲ್ಲಿಂದ ಬಂದ್ರಿ, ಏನು ತಿಂದ್ರಿ ಅಂದರೆ ರೈಟ್ ಆನ್ಸರ್ ಇರಲ್ಲ. ನೆನೆಸ್ಕೊಂಡು ಚಪಾತಿ ತಿಂದಿದ್ರೆ ಬೇರೆ ಏನೋ ಹೇಳ್ತಾರೆ. ಸೊ ಆ ಥರ ಆದಾಗ ನಾವು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ. ಇಲ್ಲೇ ಪೀಪಲ್ ಟ್ರೀ ಹಾಸ್ಪಿಟಲ್ ಗೊರಗುಂಟೆ ಪಾಳ್ಯದಲ್ಲಿ ಇದೆಯಲ್ಲ, ಆ ಹಾಸ್ಪಿಟಲಿಗೆ ತೋರಿಸಿದ್ವಿ ನಮ್ಮ ಪಪ್ಪ ಹಂಗಾದಾಗ. ಅವಾಗ ಡಾಕ್ಟರ್ ಹೇಳಿದ್ರು ಇವ್ರಿಗೆ ಬ್ರೈನ್ ಸ್ಟ್ರೋಕ್ ಬಂದಿದೆ, ಬ್ಲಡ್ ಕ್ಲಾಟ್ ಆಗಿದೆ ಅಲ್ಲೂ. ಬ್ಲಡ್ ಕ್ಲಾಟ್ ಆದಾಗ ಅದು ಸ್ಕ್ಯಾನ್ ಮಾಡಿದ್ರು ನಮ್ಮ ಪಪ್ಪಂಗೆ ಒಂದು MRI. ಅವಾಗ ನಮ್ಮ ಅಕ್ಕ ಹೋಗಿದ್ದು ಒಳಗಡೆ ಆ ಸ್ಕ್ಯಾನ್ ಇದು ಮಾಡೋದಕ್ಕೆ. ನನ್ನ ಅಕ್ಕ ಎಷ್ಟು ಫೇರ್ ಇದ್ದಾಳೆ ಅಂದರೆ, ಒಂಚೂರು ಹಿಂಗಂದ್ರೆ ಫುಲ್ಲು ರೆಡ್ ಆಗಿಬಿಡ್ತಾಳೆ ಅವಳು. ಸೊ ಧೈರ್ಯ ಮಾಡಿ ಅವಳು ಹೋಗಿದ್ಲು ಒಳಗಡೆ, ನನ್ನ ಪಪ್ಪ ಜೊತೆ ಇದ್ದೆ. ನಾನು ಅಲ್ಲಿ ಹೊರಗಡೆ ಇದ್ದೆ ಅವಾಗ ಸ್ಕ್ಯಾನಿಂಗಿಗೆ ಪಪ್ಪ ಆದಿದ್ದು. ಸೊ ಬ್ರೈನ್ ಫುಲ್ಲು ನೀಟಾಗಿ ಸ್ಕ್ಯಾನ್ ಮಾಡಿ ಹೇಳ್ತಾರೆ. ಸೊ ಅವಳು ನನ್ಗೆ ಅದು ಕೂಡ ಇನ್ನೂ ನೆನಪಿದೆ. ಅವಳ ಆ ರಿಪೋರ್ಟ್ ಡಾಕ್ಟರ್ ಹೇಳಿದ್ ತೊಗೊಂಡು ಬಂದಾಗ ಬರ್ತಿದ್ದಾಳೆ. ನನಗೆ ಅವಳು ಎಷ್ಟು ಫೇರ್ ಇದ್ದಾಳೆ, ಒಂಥರ ಕತ್ಲೆಲ್ಲ ಅವಳು ಎಷ್ಟು ಕಾಣಿಸ್ತಾಳೆ. ನಮ್ಮ ಅಕ್ಕ ಹಾಲು ಕಲರ್ ಇದ್ದಾಳೆ. ಅವಳ ಮುಖ ಫುಲ್ಲು ರೆಡ್ಡು, ಫುಲ್ ರೆಡ್. ಕೈ ಮಾತ್ರ ಹಿಂಗೆ ಇಟ್ಕೊಂಡು ಬರ್ತಾ ಇದ್ದಾಳೆ, ಫುಲ್ ರೆಡ್. ಅವಳು ಕಿವಿ ಎಲ್ಲ ರೆಡ್ಡು. ಜಸ್ಟ್ ಅಲ್ಲಿಂಗ್ ಪಪ್ಪಾಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಕಣೆ ಅಂತಂದ್ಬಿಟ್ಟು ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ತಾ ಇದ್ಲು. ನನ್ಗೆ ಅವಳನ್ನ ಹೆಂಗ್ ರಿಯಾಕ್ಟ್ ಮಾಡಬೇಕು, ನಾನು ಅವ್ಳಿಗೆ ಹೆಂಗ್ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಬಿಕಾಸ್ ನಮ್ಮ ಮನೇಲಿ ಅವಳೇ ನಮಗೆ ಹೆಡ್ ಹತ್ರ. ನಾನು ಅವಳಿಗೆ ಯಾವಾಗಲೂ ಹೇಳ್ತೀನಿ, ಇನ್ನೊಂಥರ ನಮ್ಮನೆ ದೇವತೆ ಇದ್ದಂಗೆ, ನೀನೆಲ್ಲ ನೋಡ್ತೀಯಾ, ಎಲ್ಲ ತಿಳ್ಕೊಳ್ತೀಯಾ, ಎಲ್ಲ ಕರೆಕ್ಟಾಗಿ ಹೇಳ್ತೀಯಾ, ನೀನು ಎಲ್ಲಾರ ಮನೇಲೂ ಈ ಥರ ಒಂದು ಹೆಣ್ಮಗು ಇರಬೇಕು ಅಂತ. ಅವಳಿಗೆ ಅಷ್ಟು ಬುದ್ಧಿವಂತೆ ಅವಳು. ನಮ್ಮನೇಲಿ ಈಗ್ಲೂ ಅವಳು ಹೇಳಿದ್ದೆ ಒಂಥರ ವೇದವಾಕ್ಯ, ಅಂದರೆ ವಿ ರೆಸ್ಪೆಕ್ಟ್ ಹರ್ ವರ್ಡ್ಸ್. ಅವಳು ಏನು ಹೇಳಿದ್ರು ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಅವಳು ಯಾವತ್ತೂ ಸಿಲ್ಲಿ ಆಗಿ ಸ್ಟುಪಿಡಾಗಿ ಮಾತಾಡಿಲ್ಲ, ಮಾತಾಡೋದು ಇಲ್ಲ ಅವಳು. ಸೊ ಅವಳು ಅವತ್ತು ಕುಗ್ದಾಗ ಐ ವಾಸ್ ಹೆಲ್ಪ್ಲೆಸ್. ಅದು ನಾನು ನೋಡಿದೆ. ಅವಾಗ ನಾವು ಹಾಸ್ಪಿಟಲ್ ತುಂಬ ಓಡಾಡಿದ್ದು. ನಾನು ನಮ್ಮ ಅಪ್ಪ ಜೊತೆ ಇದ್ದೆ. ಅದಾದಮೇಲೆ ನನ್ನ ಅಕ್ಕ ಪ್ರೆಗ್ನೆಂಟ್ ಇದ್ಲು ಅವಾಗ. ಅವಳು
ಪಾಪ ಅವಳು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ಲು ನೋಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ. ನನಗೆ ಅವಾಗ ವರ್ಕ್ ಫ್ರಮ್ ಹೋಮ್ ಇತ್ತು. ಕೋವಿಡ್ ಆಫ್ಟರ್ ಕೋವಿಡ್ 2020s ಇದ್ರ ಕೋವಿಡ್ ಬರೋದ್ಕಿಂತ ಮುಂಚೆ ಡಿಸೆಂಬರ್ ಟೈಮಲ್ಲಿ. ಸೊ ಅವಾಗ ಇದನ್ನೆಲ್ಲ ನಾನು ಹಾಸ್ಪಿಟಲ್ಗೆ ಹೋಗಿ ನೋಡಿ ಅದ್ ಅನ್ಭವಿಸ್ಬಿಟ್ಟಿದ್ದೀನಿ ನಾನು ಅವಾಗ. ನಮ್ಮಮ್ಮನೂ ಅನ್ಭವಿಸ್ಬಿಟ್ಟಿದ್ದಾರೆ ಅವಾಗ. ಫ್ರಮ್ ಎವ್ರಿ ಒನ್ ರಿಲೇಟಿವ್ಸ್ ಇಂದ ಫ್ಯಾಮಿಲಿ ಎಲ್ಲಾರು ಹೇಗ್ ನೋಡ್ತಾರೆ, ಎಲ್ಲಾರು ಹೆಂಗ್ ಟ್ರೀಟ್ ಮಾಡ್ತಾರೆ. ಅವಾಗ್ಲೂ ಅಷ್ಟೇ ಎಲ್ಲಾರು ಬಂದ್ಬಿಟ್ಟು ಹೆಂಗಿದಾನೆ ನಾಗ, ನಮ್ಮ ಅಪ್ಪನ ಹೆಸರು ನಾಗರಾಜ್, ಹೇಗಿದ್ದಾನೆ ನಾಗ, ಏನ್ ಮಾಡ್ತಿದ್ದಾನೆ, ಹೆಂಗ್ ನೋಡ್ತಿದ್ದಾನೆ, ನೀನ್ ಹಂಗ್ ನೋಡ್ಕೊ, ಹಿಂಗ್ ನೋಡ್ಕೊ, ಇದನ್ ಕೊಡು, ಅದನ್ ಕೊಡು, ಇದನ್ ತಿನ್ಸು, ಅವ್ನ್ಗ್ ಅದನ್ ಮಾಡು ಅಂತ ತುಂಬಾನೇ ನಮ್ಮಮ್ಮ ಅವಾಗ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಐ ಥಿಂಕ್ ನಾನು ಇದನ್ನ ಎಲ್ಲೂ ಹೇಳಿಲ್ಲ. ನಮ್ಮಮ್ಮಗೆ ನಮ್ಮನ್ನ ಬಿಟ್ರೆ ಯಾರು ಇಲ್ಲ. ಅವ್ರವ್ರಿಗೆಲ್ಲ ಒಂದೊಂದು ಫ್ಯಾಮಿಲಿ ಇರುತ್ತೆ, ತಂದೆ ತಾಯಿ ಅವರು ಇವರು ಅಂತ. ನಮ್ಮಮ್ಮಗೆ ಯಾರು ಇಲ್ಲ. ನಮ್ಮಮ್ಮಗೆ ನಾವೇ ಇಲ್ಲ ಅಷ್ಟೇ. ಸೊ ಎಲ್ಲ ಅವ್ರಿಗೆ ನಾವು ಪಿಲ್ಲರ್ ಆಗಿ ನಿಂತಿದ್ದೆ ನಾನು ನಮ್ಮಕ್ಕ ಅಂಡ್ ನಮ್ಮಪ್ಪ. ಸೊ ನಮ್ಮಮ್ಮ ಕೂಡ ಯಂಗ್ ಏಜಲ್ಲಿ ಆ ಥರ ಎಲ್ಲ ನೋವನ್ನ ಅನುಭವಿಸಿದ್ದಾರೆ. ಬಟ್ ಈಗ ನಾನು ನೋಡ್ತಿದ್ದೀನಲ್ಲ ಈ ಒಂದು ಸರ್ಜರಿಲಿ ಯಾರು ಬಂದು ಶ್ರೇಯಾ ಹೌ ಯು ಡೂಯಿಂಗ್, ಹೌ ಆರ್ ಯು ಡೀಲಿಂಗ್ ಅಂತ ಕೇಳಲ್ಲ, ಯಾರೂನು ಕೇಳಿಲ್ಲ. ಸೊ ನನ್ಗೆ ಅವಾಗ ರಿಯಲೈಸ್ ಆಗ್ತಿತ್ತು ನಮ್ಮಮ್ಮ ಅವಾಗ ಎಷ್ಟು ಡೀಲ್ ಮಾಡಿರ್ತಾರಲ್ವಾ, ಎಷ್ಟು ಡೀಲ್ ಮಾಡಿದ್ರು. ಐ ಆಸ್ಕ್ ಮೈ ಮಾಮ್, ನೀನ್ ಹೆಂಗ್ ಇದನ್ನೆಲ್ಲ ಇದ್ ಮಾಡ್ದೆ ಅಂತ. ನಮ್ಮಪ್ಪನೂ ಕೇಳಿದ್ದೆ. ಸೊ ಅವಾಗ ನಾನು ಅನ್ಕೊಂಡಿದ್ದೆ ಇದು ಇಲ್ಲಿಗೆ ಕೊನೆ ಆಗ್ಬಿಡ್ಲಪ್ಪ, ಯಾವತ್ತು ಯಾರು ಹಾಸ್ಪಿಟಲಿಗೆ ಬರೋದ್ ಬೇಡ ಅಂತ. ಯಾವ್ಯಾವ ತರ ನಮ್ ರಿಲೇಟಿವ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರು, ಯಾರ್ಯಾರು ಹೆಂಗ್ ಟ್ರೀಟ್ ಮಾಡಿದ್ರು ಅಂತ ನನ್ಗೆ ಈಗ್ಲೂ ನನ್ ಕಣ್ ಮುಂದೆ ಇದೆ. ನಾನು ಅದನ್ನ ಯಾವತ್ತೂ ಅವ್ರ ಹೆಸರು ಹೇಳಿ ನಾನು ಅವ್ರದ್ದು ಮರ್ಯಾದೆನೇ ಆಗ್ಲಿ ಇನ್ನೊಂದೇನೇ ಆಗ್ಲಿ ನಾನು ತೆಗಿಯಲ್ಲ. ನಾನು ಅವ್ರಿಗೆ ಈಗ್ಲೂ ರೆಸ್ಪೆಕ್ಟ್ ಕೊಡಲ್ಲ. ನಮ್ಮ ಫ್ಯಾಮಿಲಿಲಿ ಎಲ್ಲಾರು ಕೊಡ್ತಾರೆ, ಅದನ್ನ ಅವರು ನೋಡ್ತಿರ್ತಾರೆ ಈ ವಿಡಿಯೋನ. ಐ ಜಸ್ಟ್ ಡೋಂಟ್ ಕೇರ್. ನಾನು ಈಗ್ಲೂ ಅವ್ರನ್ನ ರೆಸ್ಪೆಕ್ಟ್ ಕೊಡಲ್ಲ. ಅಂಡ್ ಅವ್ರು ಎಲ್ಲೇ ನೋಡಿದ್ರು ನಾನು ಸ್ಮೈಲ್ ಕೂಡ ಮಾಡಲ್ಲ. ದಟ್ಸ್ ಮೈ ಆಟಿಟ್ಯೂಡ್ ಅಂಡ್ ದಟ್ಸ್ ಮೈ ಬಿಹೇವಿಯರ್. ಒನ್ಸ್ ಯು ಡೋಂಟ್ ರೆಸ್ಪೆಕ್ಟ್ ಮೈ ಫ್ಯಾಮಿಲಿ, ಯು ವಿಲ್ ನೆವರ್ ಗೆಟ್ ರೆಸ್ಪೆಕ್ಟ್ ಫ್ರಮ್ ಮೈ ಎಂಡ್ ಅಷ್ಟೇ. ನನ್ಗೆ ಆ ಥರ. ಸೊ ನಾನು ಈಗ್ಲೂ ಅವ್ರನ್ನ ಇದು ಮಾಡಲ್ಲ. ನಮ್ಮ ಮಮ್ಮಿನ ಯಾವ ಥರ ಟ್ರೀಟ್ ಮಾಡಿದ್ದಾರೆ ನಮ್ಮೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಮ ಪಪ್ಪಂಗೆ ಫಸ್ಟ್ ಟೈಮ್ ಅದನ್ನ ಬಂದಾಗ ಎಷ್ಟೊಂದು ಜನ ದುಡ್ಡೆಲ್ಲ ಹೆಂಗೆ ಇಸ್ಕೊಂಡಿದ್ದಾರೆ, ರಿಲೇಟಿವ್ಸ್ ಅಲ್ಲೇ ಆಗಲಿ ಪಪ್ಪ ಫ್ರೆಂಡ್ಸ್ ಅಲ್ಲೇ ಆಗಲಿ. ಇವಾಗ ನಮ್ಮಪ್ಪ ನಾರ್ಮಲ್ ಆಗಿದ್ದಾರೆ, ಮಗು ಥರ ಆಡ್ತಾರೆ. ಆದರೆ ಹೀಸ್ ಕ್ಯೂಟ್. ನಮ್ಮ ಅಕ್ಕ ಮಗು ಜೊತೆ ನೆಫ್ಯೂ ಏನಿದ್ದಾನೆ ಅವನ ಜೊತೆ ಆಟ ಆಡ್ತಿರ್ತಾರೆ. ಬಟ್ ಇಟ್ಸ್ ಹಾರ್ಡ್ ಟು ಸಿ ಏನು ಪಪ್ಪನ ಮಮ್ಮನ ಒಂಥರ ಬೆಳ್ಳಿ ನಮ್ಮನ್ನ ಸಾಕಿರೋರ್ನ, ನಾವು ಮಕ್ಕಳಿಂದ ಸಾಕಿರೋರ್ನ ಅವ್ರನ್ನ ಮಗು ಥರ ನೋಡೋದು ಡೆಫಿನೆಟ್ಲಿ ಕಷ್ಟ ಆಗತ್ತೆ. ಬಟ್ ನಮಗೆ ಅಲ್ಲಿ ಪೀಪಲ್ ಟ್ರೀಯಲ್ಲಿ ರಾಜೇಶ್ ಡಾಕ್ಟರ್ ಹೇಳಿದ್ರು, ನೀವು ಇಷ್ಟು ದಿನ ನಿಮ್ಮ ಪಪ್ಪ ನಿಮ್ಮಮ್ಮನ ನಿಮ್ಮ ಪಪ್ಪ ನಿಮ್ಮಮ್ಮ ಇವಾಗ ನಿಮ್ಮನ್ನ ಮಕ್ಕಳನ್ನ ಗಿದ್ದಾಗ್ಲಿಂದಲೂ ನೋಡ್ಕೊಂಡಿದ್ದಾರೆ. ಇನ್ಮೇಲೆ ಇದು ನಿಮ್ಮ ಜವಾಬ್ದಾರಿ, ನೀವು ನಿಮ್ಮ ಪಪ್ಪನ ಮಗು ಥರ ನೋಡ್ಕೊಳ್ಬೇಕು ಅಂತ. ಸೊ ದಟ್ಸ್ ಹೌ ವಿ ಟ್ರೀಟ್ ಅವರ್ ಡ್ಯಾಡ್. ಮಗು ಥರನೇ. ಹಿ ಈಸ್ ಮೈ ಬೇಬಿ ಓನ್ಲಿ. ಸೊ ಅವಾಗ ಅನ್ಕೊಂಡಿದ್ದೆ ನಾನು, ಇಟ್ಸ್ ನಾಟ್ ಈಸಿ ಅಲ್ವಾ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋದು, ಎಸ್ಪೆಷಲಿ ನೋವ್ನ ಎಕ್ಸ್ಪ್ಲೇನ್ ಮಾಡೋದು. ಆ್ಯಂಡ್ ಐ ರಿಯಲಿ ಡೋಂಟ್ ವಾಂಟ್ ಟು ಕ್ರೈ ಇನ್ ಫ್ರಂಟ್ ಆಫ್ ಯು ಗೈಸ್. ಏನೇನೋ ಟ್ಯಾಗ್ ಮಾಡಿಬಿಡ್ತಾರೆ ಜನ. ಸೊ ಅವಾಗ ಅನ್ಕೊಂಡಿದ್ದೆ ಯಾವತ್ತೂ ಈ ಥರ ಆಗಬಾರ್ದು ಅಂತ. ನಂಗೆ ಗೊತ್ತಿಲ್ಲ ನಮ್ಮಮ್ಮ ಹೇಗೆ ಆ ಏಜಲ್ಲಿ. ಶಿ ವಾಸ್ ಆಲ್ಸೋ ವೆರಿ ಯಂಗ್ ನಮ್ಮಮ್ಮ. ಬಟ್ ನಮ್ಮಮ್ಮ ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. ನಮ್ಮ ಅಪ್ಪನ ಮಗು ಥರ ಅವರು ನೋಡ್ಕೊಂಡಿದ್ದಾರೆ. ಅವರಿಂದಾನೇ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ಅಂದರೆ ನಾನು ಯಾವತ್ತೂ ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ. ನನಗೂ ಯಾವತ್ತಾದರೂ ನನ್ನ ಹಸ್ಬೆಂಡ್ಗೆ ಹಿಂಗಾದರೆ ನನಗೆ ನೋಡ್ಕೊಳ್ಬೇಕು ಅಂತ. ಆದರೆ ನನ್ನ ಮಮ್ಮಿನ ನೋಡಿದ್ದೀನಿ. ನಾನು ಹಾಗೆ ನೋಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ನ. ಹೇಳ್ತಾರಲ್ಲ, ಪಾಠ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ. ಐ ಥಿಂಕ್ ಅಲ್ಲಿಂದನೇ ನಾನು ಕಲ್ತಿದ್ದೀನಿ. ಥ್ಯಾಂಕ್ಸ್ ಟು ಮೈ ಮಾಮ್ ಫಾರ್ ದ್ಯಾಟ್. ಸೊ ನೀವು ಅಷ್ಟೇ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಒಂದ್ಸತಿ ಲೈಫ್ ಹೋದರೆ ಯು ಕೆನಾಟ್ ಕಮ್ ಬ್ಯಾಕ್ ಆ್ಯಂಡ್ ಮಾಡಿಫೈ ಇಟ್. ಒನ್ಸ್ ಇಟ್ಸ್ ಗಾನ್ ಫಾರ್ ಎವರ್ ಗಾನ್. ನೀವು ಎಷ್ಟೇ 1000 ಬಟ್ಟೆ ಈ ಥರ ಸಖತ್ತಾಗಿರೋ ಬಟ್ಟೆ ಮನೇಲಿ ಇಟ್ರು ಮತ್ತೆ ಬಂದು ಹಾಕೊಳಕ್ಕಾಗಲ್ಲ. ಈ ಡೋರ್ ಹಿಂಗೆ ಓಪನ್ ಮಾಡಿ ಹಿಂಗೆ ಬಿಟ್ರು, ಅಯ್ಯೋ ನಾನು ಅದನ್ನ ಕ್ಲೋಸ್ ಮಾಡಿ ಬರಬೇಕಾಗಿತ್ತು, ಅಯ್ಯೋ ನಾನು ಕೀ ಹಾಕಿರ್ಲಿಲ್ಲ, ಅಯ್ಯೋ ನಾನು ಕಾರ್ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಪಾರ್ಕಿಂಗ್ ಹಂಗೆ ಮಾಡಿರಲಿಲ್ಲ. ಇವೆಲ್ಲ ಥಿಂಕ್ ಮಾಡೋಕ್ಕೆ ನಾವು ಅಪರ್ಸನೇ ಇರಲ್ಲ. ಸೊ ಐ ಥಿಂಕ್ ನಾವು ಯಾವತ್ತೂ ನಮ್ಮ ಹೆಲ್ತ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೀರಿಯಸ್ ಆಗಿ ತಗೊಳ್ಬೇಕು. ನಾವು ಏನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಏನಾಗುತ್ತೆ, ನಾಳೆ ಏನಾಗ್ಬೋದು, ನಮ್ಮ ಹೆಲ್ತ್ ಹೇಗಿರ್ಬೋದು, ಏನು ಮಾಡ್ಬೋದು, ನಾನು ನಾಳೆ ಯಾವ ಬಟ್ಟೆ ಹಾಕೊತೀನಿ, ಹೆಂಗಿರ್ತೀನಿ, ಯಾವ ಜಾಗದಲ್ಲಿ ಇರ್ತೀನಿ, ನಮಗೆ ಗೊತ್ತಿರಲ್ಲ ಏನು ಪ್ಲ್ಯಾನ್ ಇರುತ್ತೆ ಅಂತ.
ಬಟ್ ಈ ಕ್ಷಣಕ್ಕೆ ನಾವು ಹೆಂಗಿರಬೇಕು ಅನ್ನೋದ ಪ್ಲ್ಯಾನ್ ಮಾಡಬಹುದಲ್ವಾ? ಏನು ತಿಂತಾ ಇದ್ದೀವಿ ಅನ್ನೋದು ಗೊತ್ತಿರುತ್ತೆ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರುತ್ತೆ. ಐ ಥಿಂಕ್ ಅದನ್ನು ನಾವು ತುಂಬ ಸೀರಿಯಸ್ ಆಗಿ ನಮ್ಮ ಲೈಫಲ್ಲಿ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಬೇಕು. ನೆವರ್ ಎವರ್ ಇಗ್ನೋರ್ ಎನಿಥಿಂಗ್ ವೆನ್ ಇಟ್ ಕಮ್ಸ್ ಟು ಯುವರ್ ಲೈಫ್, ನೋ ಮ್ಯಾಟರ್ ವಾಟ್. ದಯವಿಟ್ಟು ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಯಾ, ಐ ಥಿಂಕ್ ದಾಟ್. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಕಮಿಂಗ್ ವಿಡಿಯೋಸ್ ಎಲ್ಲ ನನ್ನ ಹಸ್ಬೆಂಡ್ ಸರ್ಜರಿ ಆಗಿರುತ್ತೆ. ಆ್ಯಂಡ್ ನಾಳೆ ನನ್ನ ಹಸ್ಬೆಂಡ್ದು ಲಾಸ್ಟ್ ಸರ್ಜರಿ ಇದೆ. ಅದು ಮುಗಿದ್ಬಿಟ್ರೆ ನಂಗೆ ಎಷ್ಟು ಖುಷಿ ಪಡ್ತೀನಿ ಅಂದರೆ, ಒಂಥರ ಲೈಫಲ್ಲಿ ಒಂದು ದೊಡ್ಡ ಭಾರ ಮುಗ್ದಂಗೆ. ನೀವು ನೋಡ್ತೀರಾ ಆ ಜರ್ನಿ ಹೇಗಿರುತ್ತೆ, ಈ ಫಸ್ಟ್ದು, ಸೆಕೆಂಡ್ದು, ಥರ್ಡ್ ಅಂತ. ಇದು ನಾನು ನನ್ನ ಲೈಫ್ಗೆ ಮಾಡ್ಕೊತಿರೋವಂಥ ಒಂದು ಡಾಕ್ಯುಮೆಂಟ್. ನನ್ನ ಲೈಫ್ ಹಿಂಗೂ ಇತ್ತು, ಹಂಗೂ ಇದ್ದೆ, ಹಿಂಗೂ ಇದ್ದೆ, ಮುಂದೆ ಹಿಂಗಿದ್ದೀನಿ ಅಂತ. ಇಲ್ಲಿಂದ ನಾನೇನು ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಜನ ಅನ್ಕೊಬೋದು ಇದನ್ನೆಲ್ಲ ಹಾಕ್ಬೇಕಿತ್ತಾ, ಅವಳು ಇದನ್ನೆಲ್ಲ ಮಾಡ್ಬೇಕಿತ್ತಾ, ಇದೆಲ್ಲ ಕುತ್ಕೊಂಡು ಇವಳು ಸ್ಟೋರಿ ಹೇಳ್ಬೇಕಿತ್ತಾ ಅಂತ. ಐ ಥಿಂಕ್ ಇದರಲ್ಲಿ ಯಾರಾದರೂ ಒಬ್ರಿಗೆ ಹೆಲ್ಪ್ ಆದ್ರೂ, ಒಬ್ಬರು ಚೇಂಜ್ ಮಾಡ್ಕೊಂಡ್ರು ಲೈಫಲ್ಲಿ, ಹೆಲ್ತ್ ವೈಸಲ್ಲಿ, ನಾನು ತುಂಬ ತುಂಬ ಖುಷಿ ಪಡ್ತೀನಿ. ಅಷ್ಟೇ ನಾನು ಹೇಳೋದು. ಯಾರಿಗೂ ಇದು ಆಗಬಾರ್ದು, ಯಾರೂ ಇದನ್ನ ಗೋ ಥ್ರೂ ಮಾಡಬಾರ್ದು. ಸೊ ನಾನು ಹೇಳ್ದಂಗೆ ಈ ಜರ್ನಿಲಿ ನಾನು ಎಲ್ಲ ಕಲ್ತಿದ್ದೀನಿ. ಈ ಕಲ್ತಿರೋ ಪಾಠನ ಐ ಥಿಂಕ್ ನಾನು ಮತ್ತೆ ಮತ್ತೆ ಕಲಿಯೋಕ್ಕೆ ಇಷ್ಟಪಡಲ್ಲ. ಒನ್ಸ್ ಐ ಹ್ಯಾವ್ ಲರ್ನ್ಡ್, ಆ್ಯಂಡ್ ದಟ್ಸ್ ಎನಫ್. ಡೋಂಟ್ ಕೀಪ್ ಲರ್ನಿಂಗ್ ದ ಸೇಮ್ ಥಿಂಗ್. ಸೊ ಒನ್ಸ್ ಇಟ್ಸ್ ಡನ್ ಅಷ್ಟೇ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಪ್ರೇ ಮಾಡಿ, ಎಲ್ಲ ಸರ್ಜರಿ ಎಲ್ಲ ಆಗಿ ಅವರು ವಾಪಸ್ ಈ ಥರ ವಿಡಿಯೋದಲ್ಲಿ ನಿಮ್ಮ ಜೊತೆ ಎಲ್ಲ ಮಾತಾಡಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಐ ನೋ ಇದು ತುಂಬ ಲಾಂಗ್ ವಿಡಿಯೋ ಆಗಿದೆ, ಆ್ಯಂಡ್ ಅದನ್ನ ನೀವು ಕೂತಿ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ನಾಟ್ ಈಸಿ. ಆ್ಯಂಡ್ ನನ್ನ ಜೊತೆ ಎಲ್ಲಾದರೂ ನಾನು ಅಳ್ಬೇಕಾದ್ರೆ ನಿಮಗೂ ಏನಾದರೂ ಬೇಜಾರಾಗಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೊಂಡ್ಬಿಡಿ. ಎಸ್ಪೆಷಲಿ ನಮ್ಮ ಪೇರೆಂಟ್ಸ್. ನಾನು ಸ್ಟ್ರಾಂಗ್ ಆಗೇ ಇದ್ದೀನಿ, ನಾನು ಸ್ಟ್ರಾಂಗ್ ಆಗೇ ಇರ್ತೀನಿ, ನಾನು ಆರಾಮಾಗಿದ್ದೀನಿ. ನನಗೆ ಯಾರು ನೀನು ಚೆನ್ನಾಗಿದ್ಯಾ, ನೀನು ಹೆಂಗಿದ್ಯಾ, ನೀನು ತಿಂದಿಲ್ಲ ಅಂತ ಕೇಳಲಿಲ್ಲ ಅಂದರೂ ನಾನು ಟೇಕ್ ಕೇರ್ ಮಾಡ್ತೀನಿ ನನ್ನ ಹೆಲ್ತ್ ಬಗ್ಗೆ, ನನ್ನ ಲೈಫ್ ಬಗ್ಗೆ. ಸೊ ಯಾ, ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ, ಮೈ ಮಾಮ್, ಡ್ಯಾಡ್, ಎಸ್ಪೆಷಲಿ ಮೈ ಸಿಸ್ಟರ್, ನಮ್ಮ ಬಾವ. ಯಾ, ನನ್ನ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್, ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡಿದ್ದಕ್ಕೆ, ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಎಲ್ಲದಕ್ಕೂ ಲೀ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಗೈಸ್, ಬಾಯ್, ಟೇಕ್ ಕೇರ್, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ಬಾಯ್. ಇಲ್ಲಿ ನಾನು ಕೆಲವು ಇನ್ಫಾರ್ಮೇಷನ್ ಹಾಕಿದ್ದೀನಿ ಏವಿಯನ್ ಬಗ್ಗೆ. ಇನ್ ಕೇಸ್ ಯಾರಿಗಾದರೂ ಬಂದಿದ್ರೆ ಅಥವಾ ಯಾರಾದರೂ ಏನಾದರೂ ಸಿಮ್ಟಮ್ಸ್ ಗೋ ಥ್ರೂ ಮಾಡ್ತಾಯಿದ್ರೆ, ಐ ಥಿಂಕ್ ಇದನ್ನು ಚೆಕ್ ಮಾಡಿ ನೀವು ಒಂದು ಸತಿ ಓದಿ, ನಿಮಗೂ ಅರ್ಥ ಆಗುತ್ತೆ ಆ್ಯಂಡ್ ಹೆಲ್ಪ್ ಆಗುತ್ತೆ. ಆದಷ್ಟು ಶೇರ್ ಮಾಡಿ, ಯಾರಿಗಾದರೂ ಹೆಲ್ಪ್